ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್. ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಯಂ ಪ್ರೌರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಾಜುಹಾವ. ಪುತ್ರೇತಿ ತನ್ಮಯತಯಾ ತರವೋಭಿನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಆನಂದತೀರ್ಥವರದೆ ದಾನವಾರಣ್ಯಪಾವಕೆ ಜ್ಞಾನದಾಯಿನಿ ಸರ್ವೇಶೇ ಶ್ರೀನಿವಾಸೇಸ್ತು ಮೇ ಮನಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಶ್ರೀಮದ್ಭಾಗವತ ಮಹಾಪುರಾಣದ ಅಷ್ಟಮ ಸ್ಕಂಧದಲ್ಲಿ ಲಕ್ಷ್ಮೀದೇವಿ ಅಜಿತ ನಾಮಕ ಭಗವಂತನ ಕೊರಳಿಗೆ ಮಾಲೆ ಹಾಕ್ತಾಳೆ. ಮಾಲೆ ಹಾಕಿ ಹತ್ತಿರದಲ್ಲಿ ಬಂದು ನಿಂತಲು ಅಂತ ಕಥೆ ಬಂತು. ತಸ್ಯಾಂ ಸದೇಶ ಉಷತೀಂ ನವಕಂಜಮಾಲಾಂ ಮಾದ್ಯನ್ ಮಧುವ್ರತವರೂಥ ಗಿರೋಪಘುಷ್ಟಾಂ. ತಸ್ಥೌ ನಿಧಾಯ ನಿಕಟೆ ತದುರಸ್ವಧಾಮ ಸವ್ರೀಳಹಾಸ ವಿಕಸನ್ನಯನೇನ ಭೀತಾ. ಹೆಣ್ಣು ಗಂಡನ್ನು ವರಿಸಿದ ಮೇಲೆ ಮಾಲೆ ಹಾಕಿದ ಮೇಲೂ ಕೂಡ ಹತ್ತಿರದಲ್ಲಿ ಬಂದು ನಿಲ್ಲುವಾಗ ಲಜ್ಜೆ ಇದೆ, ಜೊತೆಗೆ ಕಣ್ಣು ಪೂರ್ಣ ಅರಳಿಸಿಲ್ಲ. ಸವ್ರೀಳಹಾಸ ವಿಕಸನ್ನಯನೇನ ಅಂತಾರೆ. ಒಳಗಡೆ ಒಂದು ಭಯ ಇದೆ, ಭೀತ ಅಂತಾರೆ ಭಾಗವತದಲ್ಲಿ. ಭಯ ವ್ಯಕ್ತಪಡಿಸ್ತಾಳೆ. ಕಣ್ಣು ಪೂರ್ಣ ಅರಳಿಸದೆ ಹೋದರೂ ವಿಕಸನ್ನಯನ ಅರಳಿಸಿದರೂ ಅರಳಿಸದಂತೆ ಲಜ್ಜೆಯಿಂದ ಹತ್ತಿರದಲ್ಲಿ ಬಂದು ನಿಂತಿದ್ದಾಳೆ. ಭಗವಂತ ಲಕ್ಷ್ಮಿಗೆ ಹೇಳಿದ, ಲಕ್ಷ್ಮೀ, ನೀನು ಇಲ್ಲಿ ನಿಲ್ಲೋದಲ್ಲ, ನನ್ನ ವಕ್ಷಸ್ಥಳದಲ್ಲಿ ಬಾ ಅಂತ ಕರೆದ್ನಂತೆ. ವಕ್ಷಸ್ಥಳದಲ್ಲಿ ಬಂದು ನೆಲೆಸು. ಪರಮಾತ್ಮ ವಕ್ಷಸ್ಥಳದಲ್ಲಿ ನೆಲೆಸು ಅಂತಂತಿದ್ದಾನೆ ಅಂತ ಹೇಳಿ ವಕ್ಷಸ್ಥಳದಲ್ಲಿ ಬಂದು ಕುಳಿತಲಂತ. ಪರಮಾತ್ಮನಿಗೆ ಲಕ್ಷ್ಮಿ ವಕ್ಷಸ್ಥಳವನ್ನು ಬಂದು ಆಶ್ರಯಿಸಬೇಕು, ಅಲ್ಲಿ ಬಂದು ಕೂಡಬೇಕು ಅಂತಿತ್ತು, ಅಲ್ಲೇ ಬಂದು ಕುಳಿತಲು. ಈ ಚರಿತ್ರೆಯನ್ನು ಭಾಗವತ ಹೇಳ್ತದೆ. ಯಾಕೆ ಪರಮಾತ್ಮ ಲಕ್ಷ್ಮಿಯನ್ನು ವಕ್ಷಸ್ಥಳದಲ್ಲಿ ಇರಿಸ್ಕೊಂಡ? ಅದಕ್ಕೇನಾದರೂ ಕಾರಣ ಇರಬೇಕಲ್ಲ ಅಂತ. ಸ್ವಸ್ಯಾ ಸ್ತ್ರಿಯಃ ತ್ರಿಜಗತೋ ಜಗತೋ ಜನನ್ಯಾಃ ವಕ್ಷೋ ನಿವಾಸಮಕರೋತ್ ಪರಮಂ ವಿಭೂತೇಃ. ಶ್ರೀಸ್ವಾಃ ಪ್ರಜಾಃ ಸಕರುಣೇನ ನಿರೀಕ್ಷಣೇನ ಯತ್ರ ಸ್ಥಿತೈಧಯತ ಸಾಧಿಪತಿಸ್ತ್ರಿಲೋಕಾನ್. ಅರ್ಥ ಏನು ಅಂದರೆ, ಭಗವಂತ ಲಕ್ಷ್ಮಿಯನ್ನು ವಿವಾಹ ಮಾಡಿಕೊಂಡದ್ದು ಯಾಕೆ? ಅವಳಿಂದ ಅವನಿಗೇನೋ ಆನಂದ ಇದೆ ಅಂತ ಅರ್ಥ ಅಲ್ಲ. ಯಾಕೆ ಅಂದರೆ ಅವಳಿಂದ ಆನಂದ ಪಡೆಯೋ ಪ್ರಸಂಗ ದೇವರಿಗಿಲ್ಲ. ಅವನೇ ಸ್ವತಃ ಆನಂದ ಪೂರ್ಣ, ಆನಂದದ ಖನಿ.
ಹಾಗಾದರೆ ಲಕ್ಷ್ಮಿಯಿಂದ ಏನೂ ಇಲ್ಲ ಅಂತದೆ ಭಾಗವತ. ಒಂದು ಬಿಡಿಗಾಸಿನ ಅವಶ್ಯಕತೆಯೂ ಲಕ್ಷ್ಮಿಯಿಂದ ಪಡಿಬೇಕಾದದ್ದು ಪರಮಾತ್ಮನಿಗಿಲ್ಲ. ಆದರೆ ವಿವಾಹ ಮಾಡಿಕೊಂಡಾಯಿತು. ಅವಳಿಂದ ಪರಮಾತ್ಮ ನಿರೀಕ್ಷೆ ಮಾಡಿದ್ದೇನು ಅಂದರೆ ತನಗಲ್ಲ, ಆದರೆ ತನ್ನ ಭಕ್ತರು ಅಂತ ಯಾರೆಲ್ಲ ಇದ್ದಾರೋ ಅವರೆಲ್ಲ ತನ್ನ ಬಳಿಗೆ ಬರ್ತಾರೆ. ಅವರು ಬಂದು ಏನೇನೋ ಅಭಿಲಾಷೆಗಳನ್ನು ಇಟ್ಟುಕೊಂಡು ದೇವರನ್ನು ಸೇವೆ ಮಾಡ್ತಾರೆ. ಅದಕ್ಕೆ ನಾರಾಯಣ ಯೋಚನೆ ಮಾಡಿದ, ಲಕ್ಷ್ಮಿ ವಕ್ಷಸ್ಥಳದಲ್ಲಿ ಇದ್ದುಬಿಟ್ರೆ ಆ ವಕ್ಷಸ್ಥಳದಲ್ಲಿದ್ದ ಲಕ್ಷ್ಮಿ ನನ್ನ ಬಳಿಗೆ ಬರೋ ನನ್ನ ಭಕ್ತರ ಮೇಲೆಲ್ಲ ತನ್ನ ಕೃಪಾದೃಷ್ಟಿ ಹರಿಸ್ತಾಳೆ. ಲಕ್ಷ್ಮೀ ಕೃಪಾದೃಷ್ಟಿ ಏನಾದರೂ ಭಕ್ತರ ಮೇಲೆ ಬಿತ್ತು ಅಂದರೆ ಭಕ್ತ ಏನಾಗ್ತಾನೆ? ಅವನು ಈಗಿರೋ ಸ್ಟೇಜನ್ನು ಮೀರಿ ಮೇಲೆ ಬೆಳಿಲಿಕ್ಕೆ ಅವಕಾಶ ಆಗ್ತದೆ. ಅದನ್ನೇ ಹೇಳ್ತಾರೆ, ಶ್ರೀ ಸ್ವಾ ಪ್ರಜಾ ಸಕರುಣೇನ ನಿರೀಕ್ಷಣೇನ, ಕರುಣೇನ ನಿರೀಕ್ಷಣೇನ ಸ್ವಾಹ ಪ್ರಜಾ ಯತ್ರ ಸ್ಥಿತಾ ಐಧಯತ ಅಂತಂತಾರೆ. ಯಾವ ವಕ್ಷಸ್ಥಳದಲ್ಲಿ ಲಕ್ಷ್ಮಿ ಸದಾ ನೆಲೆಸಿದ್ದು ನನ್ನ ಭಕ್ತರು ನನ್ನ ಬಳಿ ಬಂದಾಗ ಅವರ ಮೇಲೆ ತನ್ನ ಕರುಣಾದೃಷ್ಟಿಯನ್ನು ಲಕ್ಷ್ಮಿ ಬೀರಬೇಕು. ಅದರಿಂದ ಎಲ್ಲ ಭಕ್ತರು ಕೂಡ ಅಭಿವೃದ್ಧರಾಗಬೇಕು. ಇದೊಂದೇ ಉದ್ದೇಶಕ್ಕೆ ಲಕ್ಷ್ಮೀದೇವಿಯನ್ನು ಭಗವಂತ ತನ್ನ ವಕ್ಷಸ್ಥಳದಲ್ಲಿ ಇರಿಸ್ಕೊಂಡ ಅಂತ ಕಥೆಯನ್ನು ಹೇಳ್ತದೆ ಭಾಗವತ. ಇದು ನಮಗೆ ಬೇಕಾದ ಅಂಶ. ಯತ್ರ ಸ್ಥಿತೈಧಯತ ಸಾಧಿಪತಿ ಸ್ತ್ರೀಲೋಕಾನ್ ಅಂದರೆ ಹೀಗೆ ಅರ್ಥ ಮಾಡಿದ್ದಾರೆ. ಇದರಿಂದ ನಮಗೆ ಮತ್ತೊಂದು ತತ್ವ ಸ್ಪಷ್ಟ ಆಯಿತು. ಭಗವಂತನನ್ನು ವರಿಸುವಾಗ ಲಕ್ಷ್ಮಿ ಮನಸ್ಸಿನಲ್ಲಿಟ್ಟುಕೊಂಡದ್ದು ಮೂರನ್ನು: ದೋಷಗಳು ಎಳ್ಳಷ್ಟು ಇರಬಾರ್ದು, ಗುಣಪೂರ್ಣನಾಗಿರಬೇಕು, ಭಕ್ತಾನುಕಂಪಿ ಆಗಿರಬೇಕು ಅಂತ ಇಟ್ಟುಕೊಂಡಿತ್ತು. ಈ ಚರಿತ್ರೆಯನ್ನು ಹೇಳಿದ್ರಿಂದ ದೇವರು ಭಕ್ತಾನುಕಂಪಿ ಅನ್ನೋದು ಅರ್ಥ ಆಗ್ತದೋ ಇಲ್ಲೋ. ಅದಕ್ಕೆ ದೇವರನ್ನು ಸ್ತುತಿಸುವಾಗ ಭಕ್ತವತ್ಸಲ, ಭಕ್ತಾಪರಾಧ ಸಹಿಷ್ಣು, ಕ್ಷಮಾ ಸಮುದ್ರ, ಭಕ್ತಾನುಕಂಪಿ ಅಂತ ಮಾಡಬೇಕಂತೆ ಸ್ತೋತ್ರ. ಅಷ್ಟು ಭಕ್ತವತ್ಸಲ ಪರಮಾತ್ಮ. ಅದಕ್ಕೆ ವಾದಿರಾಜರಂತಾರೆ, ಉಂಬುದಕಿಯಲ್ಲಿ ವಧೂವರರಿಗೆ ಅಂತಂದರು. ಲಕ್ಷ್ಮೀ ಶೋಭಾನೆ ವಿವಾಹ ಮಾಡಿಕೊಳ್ತಾರೆ ದಂಪತಿಗಳು. ಬಟ್ಟೆ, ಸಂಪತ್ತು, ಮನೆ, ಧಾನ್ಯ, ದವಸ ಏನೂ ಇಲ್ಲದೆ ಸಂಸಾರ ಮಾಡೋದು ಹೇಗೆ? ಏನೂ ಇಲ್ಲದೆ ಆ ವಯರ್ ಇಲ್ಲಿಗೆ ಚುಚ್ಚಬೋದ ನೋಡ್ರಿ, ವಯರ್ ಇದೆ ಅಲ್ಲಿ ಒಳಗೆ ಏನೂ ಇಲ್ಲದೆ ಸಂಸಾರ ಮಾಡಲಿಕ್ಕೆ ಹೇಗೆ ಸಾಧ್ಯ? ಅದನ್ನು ಆಲೋಚನೆ ಮಾಡಿದರು. ಹಾಗಾಗಿ ಭಗವಂತ ಅವಳನ್ನು ವಕ್ಷಸ್ಥಳದಲ್ಲಿ ನೆಲೆಗೊಳಿಸುವಂತೆ ಮಾಡಿದ. ಈ ರೀತಿ ವ್ಯಾಖ್ಯಾನ ಮಾಡಿ ನಮಗೆ ಚಿಂತನೆ ಮಾಡಿಸ್ತದೆ ಭಾಗವತ. ಅದನ್ನು ಕೇಳಬೇಕು. ಇಲ್ಲಿ ಕಿಟಕಿಗೆ ಒಂದು ವಯರ್ ಇದೆ. ಹಾಕ್ಬೋದಾ? ಅಲ್ಲ, ಆ ವಯರನ್ನು ತಗೊಳ್ಳಿ. ಹಾಂ, ಇಲ್ಲಿ ಹಾಕ್ಬೋದಾ? 3 ಪ್ಲಗ್ ಇದೆನಾ? ಇಲ್ಲಿಲ್ವಾ? ಆಗಲ್ವಾ? ಮತ್ತಿನ್ನೆಲ್ಲಾದರೂ? ಸಾಕು ನಿಧಾನ ಸಾಕು. ಇಲ್ಲಿ ಕೊಡಿ ನಾನು ಆನ್ ಮಾಡಿ. ಹಾಂ, ಬಂತು ಸಾಕು. ಉಂಬುವುದಕಿಯಲ್ಲಿ ವಧೂವರರಿಗೆ ಅಂತ ಅದಕ್ಕೆ ಹೇಳಿದ್ದು ಅಂತ ವಿವರಣೆಯನ್ನು ಕೊಟ್ಟಿದ್ದಾರೆ. ಈ ರೀತಿ ಪರಮಾತ್ಮ ಭಕ್ತಾನುಕಂಪಿಯಾಗಿದ್ದಾನೆ, ಭಕ್ತವತ್ಸಲನಾಗಿದ್ದಾನೆ ಅನ್ನೋ ಚರಿತ್ರೆಯನ್ನು ಲಕ್ಷ್ಮೀ ಸ್ವಯಂವರದಿಂದ ನಮಗೆಲ್ಲ ಅರ್ಥ ಮಾಡಿಸ್ತಾ ಇದೆ. ಇದಾದ ಮೇಲೆ ಲಕ್ಷ್ಮೀ ಕಲ್ಯಾಣ ಆಯಿತು. ಕಲ್ಯಾಣದಿಂದ ಎಲ್ಲರಿಗೆ ಕಲ್ಯಾಣ ಆಗಲಿ ಅಂತ ದಂಪತಿಗಳು ಹರಿಸಿದರು ನಮ್ಮನ್ನು. ಅಂದರೆ ದೇವತೆಗಳನ್ನು ಲಕ್ಷ್ಮೀನಾರಾಯಣರು ಹರಿಸಿದ್ರಂತೆ. ಇಲ್ಲಿ ಕಲ್ಯಾಣಕ್ಕಾಗಿ ದೇವತೆಗಳು ಪಾಲ್ಗೊಂಡಿರಲಿಲ್ಲ. ಅಂದರೆ ತಮಗೆ ಲಕ್ಷ್ಮಿಯನ್ನು ಒರೆಸ್ಕೊಳ್ಬೇಕು ಅನ್ನೋ ಆಸೆಯಿಂದ ದೇವತೆಗಳು ಪಾಲ್ಗೊಂಡಿಲ್ಲ.
ಕೆಲವರು ತಪ್ಪು ಕಲ್ಪನೆ ಮಾಡ್ಕೊಂಡಿದ್ದಾರೆ, ಓ ದೇವತೆಗಳೆಲ್ಲ ಆಸೆ ಪಟ್ಟಿದ್ರು ಅಂತ. ಅದು ಕಥೆ ಮೋಹಕ. ದೇವತೆಗಳಿಗೆ ಲಕ್ಷ್ಮಿಯ ಬಗ್ಗೆ ಆಸೆ ಇರಲಿಲ್ಲ. ಅವ್ರಿಗೆ ಗೊತ್ತಿತ್ತು ಲಕ್ಷ್ಮಿ ಕೊಯ್ಯಲ್ಲಿದ್ದ ಮಾಲೆಯನ್ನು ನಾರಾಯಣನಿಗೆ ಹಾಕಿಯೇ ಹಾಕ್ತಾಳೆ ಅಂತ. ಹಾಗಾದರೆ ಅವರು ಪಾಲ್ಗೊಂಡದ್ದು ಯಾಕೆ? ಆ ಪಾಲ್ಗೊಂಡದ್ರದ್ದು ಉದ್ದೇಶ ಏನು? ಉದ್ದೇಶ ಇಷ್ಟೇ, ಅದು ಬರಲ್ಲ, ಇನ್ನು ಅದು ಬರಲ್ಲ, ಅದಷ್ಟೇ. ಪಾಲ್ಗೊಂಡದ್ರದ್ದು ಉದ್ದೇಶ ಏನು? ಇದನ್ನೇ ಸ್ವಲ್ಪ ಜೋರು ಮಾಡಿಬಿಟ್ರಿ. ಕೇಳಿಸ್ತದ? ಕೇಳಿಸ್ತದ ಇಲ್ಲ? ಹಾಂ, ಸಾಕು 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 ಸಾಕು, ಕೇಳಿಸ್ತದೆ. ಪಾಲ್ಗೊಂಡದ್ದು ಯಾಕೆ ಹಾಗಾದರೆ? ಕೇವಲ ಲಕ್ಷ್ಮೀನಾರಾಯಣರ ಕಲ್ಯಾಣ ಆಗೇ ಆಗ್ತದೆ, ಆ ಆದದ್ದನ್ನು ಕಣ್ಣು ತುಂಬಿಸ್ಕೊಳ್ಳೋಣ. ಆ ಲಕ್ಷ್ಮೀನಾರಾಯಣ ದಂಪತಿಗಳು ನಮ್ಮನ್ನು ನೋಡ್ತಾರಲ್ಲ, ಅದು ನಮ್ಮನ್ನು ಹರಿಸ್ತಾರಲ್ಲ, ಅದಕ್ಕೋಸ್ಕರ ಪಾಲ್ಗೊಂಡದ್ದಂತೆ. ಈ ಉದ್ದೇಶ ಲಕ್ಷ್ಮೀನಾರಾಯಣರ ಕಲ್ಯಾಣದಲ್ಲಿ ದೇವತೆಗಳು ಪಾಲ್ಗೊಳ್ಳಿಕ್ಕಿತ್ತು ಒಂದು. ಎರಡನೇದ್ದು, ಆ ಕಲ್ಯಾಣದಲ್ಲಿ ಪಾಲ್ಗೊಳ್ಳೋದ್ರಿಂದ ಲಕ್ಷ್ಮಿ ನಾರಾಯಣ ದೋಷ ದೂರ ಅಂತ ಜಗತ್ತಿಗೆಲ್ಲ ಸಾರ್ತಾಳೆ, ನಾರಾಯಣ ಗುಣಪೂರ್ಣ ಅಂತ ಲೋಕಕ್ಕೆಲ್ಲ ತಿಳಿಸ್ತಾಳೆ, ನಾರಾಯಣ ಭಕ್ತಾನುಕಂಪಿ ಅಂತ ಜಗತ್ತಿಗೆ ತಿಳಿಸ್ತಾಳೆ. ಅಷ್ಟು ನಾರಾಯಣನ ವ್ಯಕ್ತಿತ್ವವನ್ನು, ಘನ ವ್ಯಕ್ತಿತ್ವವನ್ನು ಜಗತ್ತಿಗೆ ಸಾರುವ ಸಭೆ ಅದು. ನಾವು ಪಾಲ್ಗೊಳ್ಳದೇ ಇದ್ದರೆ ಹೇಗೆ ಅಂತ ಅದಕ್ಕೆ ಪಾಲ್ಗೊಂಡ್ರಂತ. ನೋಡಿ, ಯಾವ ಸಭೆ ಒಳಗೆ ಭಗವಂತನ ಪಾರಮ್ಯವನ್ನು ಸಾಧನೆ ಮಾಡ್ತಿರ್ತದೆ ಅಲ್ಲಿ ಪಾಲ್ಗೊಂಡ್ರೇ ಬಹಳ ದೊಡ್ಡ ಮಹತ್ವ ಇದೆ ಅಂತ. ಇಲ್ಲಿ ಭಾಗವತ ಪುರಾಣ ನಡೀತಿದೆ. ಮೇಲಿಂದ ಮೇಲೆ ಭಗವಂತನ ಮಹಿಮೆಯನ್ನು ಹೇಳಿ ಹೇಳಿ ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, ಅವನು ಸರ್ವೋತ್ತಮ, ಅವನು ಗುಣಪೂರ್ಣ, ಅವನು ದೋಷ ದೂರ ಅಂತ ಪದೇ ಪದೇ ಸಮರ್ಥನೆ ಆಗ್ತಿರ್ತದೆ. ಇಲ್ಲಿ ಸುಮ್ಮನೆ ಪಾಲ್ಗೊಂಡ್ರೇ ಫಲ ಇರ್ತದಂತೆ. ಆ ರೀತಿ ದೇವತೆಗಳು ಭಗವಂತನ ಮಹಿಮೆ ಸಾಧನೆ ಆಗ್ತದೆ ಇಲ್ಲಿ ಅಂತ ಪಾಲ್ಗೊಂಡು ಅದರೊಳಗೆ ತಾವು ಖುಷಿಪಟ್ಟರು, ಸಂತೋಷಪಟ್ಟರು ಅಂತ ಭಾವಿಸಬೇಕು. ಆಮೇಲೆ ಮಥನ ಮುಂದುವರಿತು. ಮಥನ ಮುಂದುವರೆದ ಮೇಲೆ ಕೈಯಲ್ಲಿ ಅಮೃತದ ಕಲಶ ಧರಿಸಿ ಧನ್ವಂತರಿ ರೂಪಿ ಪರಮಾತ್ಮ ಅಮೃತ ತಂದು ಎಲ್ರಿಗೆ ಕೊಡೋಣ ಅಂತ ಬರ್ತಿದ್ದಾನೆ. ಅಥೋದಧೇರ್ ಮಧ್ಯಮಾನಾತ್ ಕಾಶ್ಯಪೈಃ ಅಮೃತಾರ್ಥಿಭಿಃ ಉದತಿಷ್ಠನ್ ಮಹಾರಾಜ ಪುರುಷಃ ಪರಮಾದ್ಭುತಃ. ಪರಮಾದ್ಭುತಃ ಪುರುಷಃ ಉದಧೇಹೇ ಉದತಿಷ್ಠನ್. ಆ ಸಮುದ್ರದಿಂದ ಮೇಲ್ ಬಂದ ಒಬ್ಬ ಪರಮಪುರುಷ ಹೇಗಿದ್ದಾತ? ದೀರ್ಘಪೀವರದೋರ್ದಂಡ ಕಂಬುಗ್ರೀವೋರುಣೇಕ್ಷಣ ಶ್ಯಾಮಳ ತರುಣಸ್ರಗ್ವೀ ಸರ್ವಾಭರಣಭೂಷಿತ. ಎಲ್ಲ ಆಭರಣಗಳಿಂದ ಅಲಂಕೃತನಾಗಿ ದಷ್ಟಪುಷ್ಟವಾದಂಥ ಕೈಗಳಿಂದ ಕೂಡಿ ಶಂಖದಂಥ ಕಂಠದವ, ಅರುಣೇಕ್ಷ ಕೆಂಪು ಕಣ್ಣಿನವ, ಪೀತಾಂಬರ ಉಟ್ಟವ, ಕೈಯಲ್ಲಿ ಅಮೃತ ಕಲಶವನ್ನು ಧರಿಸಿ ಮೇಲ್ ಬಂದ ಅಂತ ಭಾಗವತ ಹೇಳ್ತದೆ. ಅವನು ಯಾರು? ಅಮೃತಸ್ಯ ಪೂರ್ಣ ಕಲಶಂ ಬಿಭ್ರದ್ ವಲಯಭೂಷಿತ ಸವೈ ಭಗವತ ಸಾಕ್ಷಾತ್ ವಿಷ್ಣೋರಂಶ ಅಂಶ ಸಂಭವ. ಅಮೃತ ಕಲಶ ಕೈಯಲ್ಲಿ ಧರಿಸಿ ಬಂದ ಸಾಕ್ಷಾತ್ ವಿಷ್ಣುವಿನ ಅಂಶ, ಸಾಕ್ಷಾತ್ ಅಂಶ. ಅವನನ್ನೇ ಧನ್ವಂತರಿ ಅಂತ ಕರೀತಾರೆ ಅಂತದೆ ಭಾಗವತ. ಧನ್ವಂತರಿ ರೀತಿ ಖ್ಯಾತಃ. ಆಯುರ್ವೇದ ದೃಕ್, ಆಯುರ್ವೇದವನ್ನು ಜಗತ್ತಿಗೆ ಕೊಟ್ಟವನೇ ಇವನು ಅಂತ ಭಾಗವತ ಉಲ್ಲೇಖ ಮಾಡಿದೆ. ಅಂಥ ಮಹಾನುಭಾವ ಕೈಯಲ್ಲಿ ಅಮೃತದ ಕಲಶ ಹಿಡಿದು ಮೇಲೆ ಬಂದಿದ್ದಾನೆ. ದಾನವರೆಲ್ಲ ನೋಡ್ತಿದ್ದಾರೆ, ಇವನೇ ಧನ್ವಂತರಿ, ಇವನ ಕೈಯಲ್ಲಿ ಬರ್ತಿರೋದೇ ಅಮೃತ ಅಂತ ಅವರಿಗೆ ಸುಳಿವು ಸಿಕ್ತು. ಅವನ ಮೈ ಮೇಲೆ ಮುತ್ರಿ ಕಲಶವನ್ನು ಅಲ್ಲಿದ ಅಪಹರಿಸಿಬಿಟ್ರಂತ. ಬಂದದ್ದೇ ತಡ ಅಪಹರಿಸೇ ಬಿಟ್ಟಿದ್ದಾರೆ. ಈ ಥರದ ಘಟನೆ ನಡೆದು ಹೋಯಿತು. ಭಗವಂತ ಗಟ್ಟಿ ಹಿಡಿಬೋದಾಗಿತ್ತಲ್ಲ, ಕಲಶ ತಾನೇ ತಂದಿದ್ದಾನೆ ಅಂದಾಗ ಸ್ವಲ್ಪ ಗಟ್ಟಿ ಇಟ್ಕೊಂಡು ತರಲಿಕ್ಕೆ ಬರ್ತಿರ್ಲಿಲ್ಲ ಏನವನಿಗೆ. ನಾವೇ ಎಷ್ಟು ಗಟ್ಟಿ ಇಟ್ಕೊಂಡು ಅಡ್ಡಾಡ್ತಿರ್ತೀವಿ ಮೊಬೈಲ್ನ, ಯಾರೂ ಕಸ್ಕೊಂಡು ಹೋಗಬಾರ್ದು ಅಂತ. ಟ್ರೈನಲ್ಲಿ ಹೋಗುವಾಗ, ಬಸ್ಸಲ್ಲಿ ಹೋಗುವಾಗ ಎಷ್ಟು ಗಟ್ಟಿ ಹಿಡ್ದಿರ್ತೀವಿ ಅದನ್ನು. ಮಲ್ಕೊಂಡಾಗಲೂ ಹಿಡ್ಕೊಂಡೇ ಮಲಗ್ತಿರ್ತಾರೆ ಈಗಲಂತೂ. ಸರಿನೇ ಸರಿ, ಅದು ಕೆಳಗೆ ಬೀಳಬಾರ್ದು, ಅದಕ್ಕೆ ಪೆಟ್ಟಾಗಬಾರ್ದು. ಏನು ರಕ್ಷಣೆ ಕೊಡ್ತಿದ್ದೇವೆ ಅದಕ್ಕೆ? ಅದಕ್ಕೊಂದು ಕವರ್ ಬೇರೆ ಹಾಕ್ಸಿದ್ದೇವೆ.
ಬಿದ್ದರೂ ಮುರಿಬಾರ್ದು ಅಂತ. ನಮಗೇ ಇಷ್ಟು ಪರಿಚಯ ಇದೆ. ಹಾಗೆ ಭಗವಂತ ಸರ್ವಜ್ಞ, ಸರ್ವಶಕ್ತ. ಅಮೃತದ ಕಲಶ ತಂದಾಗ ಮೇಲ್ಗಡೆ ಅಸುರರಿದ್ದಾರೆ, ಅವರು ಏನು ಬೇಕಾದರೂ ಮಾಡ್ತಾರೆ ಅಂತ ನಿರೀಕ್ಷೆ ಇರ್ತದೋ ಇಲ್ಲೋ, ಅಮೃತ ಕಲಶ ಕದ್ಕೊಂಡು ಹೋಗ್ತಾರೆ ಅಂತ. ಹಾಗಾದರೆ ಸ್ವಲ್ಪ ಗಟ್ಟಿ ಇಟ್ಕೊಂಡು ಬಿಟ್ಟಿದ್ರೆ ಅವ್ರ ಕೈಗೆ ಅಮೃತದ ಕಲಶ ಸಿಗ್ತಿರ್ಲಿಲ್ಲಲ್ಲ. ಆದರೆ ಭಗವಂತ ಕಲಶ ಸಡ್ಲಿ ಮಾಡಿದ. ಅವನು ಸಡಲು ಮಾಡಿದ್ರು ಅಂಥೇಳಿ ತಾನೇ ಅವ್ರು ಮುಗಿಬಿದ್ದಾಗ ಅಮೃತದ ಕಲಶ ಅಪಹರಿಸೋ ಹಾಗಾಯಿತು. ಅಪಹರಿಸಿದ್ರು. ಆದರೆ ಅಪಹರಿಸಿದ ಮೇಲೆ ಅವರಿಗೆ ಸಿಕ್ತು ಅಂತೇನಿಲ್ಲ, ಅಮೃತ ಅಪಹರಣ ಆಗೋಯ್ತು. ಅದನ್ನು ಕಸ್ಕೊಂಡು ಹೋಗಿದ್ರು. ದೇವತೆಗಳು ನಮಗೆ ಅಮೃತ ಉಣಿಸ್ತಾರೋ ಹಂಚಿಕೊಡ್ತಾರೋ ಇಲ್ವೋ ನಂಬಿಕೆ ಇಲ್ಲ. ನಾವೇ ನಾನು ಮೊದಲು ಅಂತ ಅವರೇ ಕದ್ಕೊಂಡು ಹೋಗಿಬಿಟ್ರು. ಹೋದ ಮೇಲೆ ಅವರವರಲ್ಲೇ ಜಗಳ ಶುರು ಆಯ್ತಂತ. ಮತ್ತೆ ನಾನು ದೊಡ್ಡ ಆಚಾರ್ಯರು, ಮೊದಲು ತೀರ್ಥ ನನಗೆ ಅಂತ. ಅಲ್ಲೇ ಯಾರೋ ಒಬ್ಬ ಅಸುರ ಬಂದ, ನಾನು ಮೊದಲು ದೊಡ್ಡವ ನನಗೆ ಅಂತ ಅವನಿಗೆ. ಇನ್ನೊಬ್ಬ ಬಂದ, ನಾನು ಬಹಳ ಪ್ರಯತ್ನ ಪಟ್ಟಿದ್ದೀನಿ, ಬೆಳಗ್ಗೆಯಿಂದ ಉಪವಾಸ ಇದ್ದೇನೆ, ನನಗೆ ಮೊದಲು ಅಂತ ಅವ ಶುರು ಮಾಡಿದ. ಹಿಂಗೆ ಅವರವರಲ್ಲೇ ಜಗಳ ಶುರು ಆಯಿತು. ಅಮೃತ ಬಂದ ಮೇಲೆ ಜಗಳ ಶುರು ಆಯಿತು. ಮತ್ತೆ ಕಸಕೊಂಡು ಹೋಗಿದ್ದಾರೆ. ದೇವತೆಗಳ ಕಡೆ ಭಗವಂತ ನೋಡಿದ. ಯಾರೊಬ್ಬ ದೇವತೆಗಳು ಕೂಡ ಅಮೃತದ ಕಲಶ ಹೋಯಿತು ಅಂತ ಮುಖ ಸಣ್ಣ ಮಾಡಲಿಲ್ಲಂತೆ. ಮುಖ ಕೆಳಗೆ ಹಾಕಲಿಲ್ಲ, ಸಣ್ಣ ಮಾಡಲಿಲ್ಲ. ಇದನ್ನೇ ದೇವರು ಪರೀಕ್ಷೆ ಮಾಡೋದಂತೆ. ನಾವ್ಯಾರಾದರೂ ಆಗಿದ್ದರೆ ಆ ಕ್ಷಣಕ್ಕೆ ದೇವರನ್ನು ಹೇಗೆ ಬೈತಿದ್ವಿ. ನಮ್ಮ ಸ್ವಭಾವ ನಮಗೆ ಗೊತ್ತೇ ಇದೆ, ನೋಡಿದ್ರಲ್ಲ. ಮತ್ತೆ ಮನೆಯಲ್ಲಿ ಸೂರು ಅನ್ನ ತಳ ಹಿಡಿದ್ರೆ ಏನೆಲ್ಲ ಆಗೋಗಿರ್ತದೆ. ಸ್ವಲ್ಪ ತಳ ಹಿಡಿದಿರ್ತದೆ, ಪೂರ್ಣ ಏನು ಹಿಡ್ದಿರಲ್ಲ, ಚೂರು ತಳ ಹಿಡಿದಿರ್ತದೆ ಅಷ್ಟೆ. ಸಾವಿರಾರು ದಿನಗಳಿಂದ ಅನ್ನ ಮಾಡಿದರೂ ಕೂಡ ಅವತ್ತೊಂದಿನ ತಳ ಹಿಡಿದಿದ್ದಕ್ಕೆ ಬೈತಾರೆ. ದಿನ ಹಿಂಗೆ ದಿನ ಏನು ಮಾಡಿರಲ್ಲ, ದಿನ ಹಿಂಗೆ ಮಾಡ್ತೀನಿ ನೀನು ಅಂತ ಶುರು ಮಾಡ್ತಾರೆ. ಮನುಷ್ಯನಿಗೆ ಸಂಯಮ ಇಲ್ಲ. ದೇವತೆಗಳು ಏನು ಮಾಡ್ತಾರೆ ಅಂತ ಪರೀಕ್ಷೆ. ಒಬ್ಬನೊಬ್ಬ ದೇವತೆ, ನೀನು ಕಲಶ ಬಿಟ್ಟು ಯಾಕೆ, ನಮಗೆ ಸಿಗಬೇಕಿತ್ತದು, ನಮಗೆ ಈ ಫಲ ಕೊಡಬೇಕಿತ್ತು, ಇಷ್ಟು ಕಷ್ಟಪಟ್ಟು ಮಾಡಿದ್ದೇವೆ, ಯಾರಾದರೂ ಒಬ್ಬರು ಅನ್ನಬೇಕು. ಒಬ್ಬ ದೇವತೆಯೂ ಮಾತಾಡಲಿಲ್ಲ, ತುಟಿ ಬಿಚ್ಚಲಿಲ್ಲ. ಕಣ್ಣಿದ್ದದ್ದು ಇದ್ದ ಹಾಗೆ ಇತ್ತು, ಮುಖ ಇದ್ದದ್ದು ಇದ್ದ ಹಾಗೆ ಇತ್ತು. ಇದನ್ನು ಗಮನಿಸಬೇಕಿತ್ತು ಪರಮಾತ್ಮ. ಫಲದ ಆಸೆ ಇಟ್ಟು ಕರ್ಮ ಮಾಡಿದವರು ಯಾರು, ಫಲದ ಆಸೆ ಇಲ್ಲದೆ ದೇವರ ಪೂಜೆಯಾಗಿ ಕೆಲಸ ಮಾಡಿದವರು ಯಾರು, ಇದು ವಾಕ್ಯ. ಕರ್ಮಣ್ಣೇ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ. ಸಿಕ್ತ ಸರಿ, ಸಿಗದೇ ಇದ್ರೆ ಸರಿ ಅಂತಂತಾರೆ ದೇವತೆಗಳು. ಆಗ ಭಗವಂತ ಅಂದ, ಇಷ್ಟು ಪ್ರಯಾಸಪಟ್ಟು ಮಥನ ಮಾಡಿದರೂ ಕೂಡ ಫಲ ಇನ್ನೊಬ್ಬರ ಪಾಲಾದಾಗ ಯಾಕೆ ಹೀಗೆ ಮಾಡ್ದಿ ಅಂತ ಒಂದು ಮಾತು ಕೇಳಲಿಕ್ಕೆ ಬರ್ತಿಲ್ಲ ಅಂದರೆ ಜವಾಬ್ದಾರಿ ಇವರಿಗೆ ಅಮೃತ ಕೊಡೋದು ನಂದಿದೆ ಈಗ ಅಂತನ್ನತ್ತೆ ಭಗವಂತ. ಆವಾಗಲೇ ಜಗಳಾಡಿ ಏನೋ ಮಾತಾಡಿ ಬಿಟ್ಟಿದ್ರೆ ಬೇರೆ ಆಗ್ತಿತ್ತು. ಇಷ್ಟು ಮಾಡಿಯೂ ಫಲದ ಆಸೆ ಪಡ್ತಿಲ್ಲ ಅಂತಂದರೆ ಇವರಿಗೆ ಫಲ ತಂದು ಕೊಡಬೇಕಾದ ಜವಾಬ್ದಾರಿ ನಂದು ಅನ್ನಂತೆ ಭಗವಂತ. ಅದಕ್ಕಾಗಿ ಧನ್ವಂತರಿಯಾಗಿ ಬಂದ ವಿಷ್ಣು ಅವರಿಗೆ ಅಮೃತ ಉಣಿಸ್ಬೇಕು ಅಂತ ತಾಯಿ ಕರಳು, ಹೆಣ್ಣಿಗೆ ಯಾವಾಗಲೂ ಕರಳು ಜಾಸ್ತಿ, ಅಂತಃಕರಣ ಜಾಸ್ತಿ. ಬಡಿಸ್ಬೇಕಾದ್ರೆ ತಾಯಿಯಿಂದಲೇ ಬಡಿಸ್ಕೊಳ್ಬೇಕಂತ, ಅಂತಃಕರಣದಿಂದ ಬಡಿಸ್ತಾಳೆ ಅಂತ. ಅದಕ್ಕೆ ಭಗವಂತ ಅಮೃತ ತರುವಾಗ ಧನ್ವಂತರಿಯಾದರೂ ಮಹಾಪುರುಷ, ಬಡಿಸ್ಬೇಕು ಅನ್ನೋ ಕಾರಣಕ್ಕೆ ಹೆಣ್ಣಾದ ಅಂತದೆ ಭಾಗವತ. ಧನ್ವಂತರಿ ಮೋಹಿನಿಯಾಗಿ ಬಂದಂತೆ, ಮೇಲ್ನೋಟಕ್ಕೆ ಮೋಹಗೊಳಿಸ್ಲಿಕ್ಕೆ ಅಂತ, ಒಳನೋಟಕ್ಕೆ ಅಂತಃಕರಣದಿಂದ ದೇವತೆಗಳಿಗೆ ಬಡಿಸ್ಲಿಕ್ಕೆ ಅಂತ ಅರ್ಥ. ಇಲ್ಲೂ ತನ್ನ ಅಂತಃಕರಣ ಮೆರಿತಾನೆ ಶ್ರೀಹರಿ. ಆ ಮೋಹಿನಿಯ ವೇಷ ಹೇಗಿತ್ತು ಅದನ್ನು ಭಾಗವತ ವರ್ಣನೆ ಮಾಡ್ತದೆ. ಎಲ್ಲ ಅಸುರರನ್ನು ಮೋಹಗೊಳಿಸ್ತಾಳಂತೆ. ಅಂಥ ಸ್ತ್ರೀ ರೂಪಧಾರಣೆ ಮಾಡಿದ್ದಾನೆ. ಆಗ ತಾನೇ ಮದುವೆ ಮಾಡಿಕೊಂಡಿದ್ದ ಲಕ್ಷ್ಮೀದೇವಿಯನ್ನು ಅವಳಿಗೆ ಉಡುಗೊರೆ ಕೊಡುವಾಗ ಯಾವುದೋ ಒಂದು ಸೀರೆ ಕೊಟ್ಟಿದ್ರಂತೆ, ಇವ ಅದನ್ನು ಉಟ್ಕೊಂಡು ಬಂದಿದ್ದ ಅಂತಾರೆ ದಾಸರಾಯರು. ಹೆಣ್ಣು ಸೀರೆ ಉಟ್ಟು ಬಂದರೆ ಬೇರೆ, ಗಂಡು ಸೀರೆ ಉಟ್ಕೊಂಡು ಬಂದಿದ್ದಾನೆ. ತುರುಬ ಬೇರೆ ಕಟ್ಕೊಂಡಿದ್ದಂತೆ, ತುರುಬದ ಚುಂಗು ಬೇರೆ ಕೈಯಲ್ಲಿ ಇಟ್ಕೊಂಡಿದ್ದ. ಅದು ಎಷ್ಟು ಎತ್ತರ ತುರುಬು ತುಂಬು ತೊಗೊಂಡು ಬಂದಿದ್ದ. ನಡು ಬಳಕಿಸ್ತಾನೆ, ಎದೆ ಉಬ್ಬಿಸ್ತಾನೆ, ಕಣ್ಣು ಪಿಳಕಿಸ್ತಾನೆ. ಏನು ಸೌಂದರ್ಯ, ಮೋಹಿನಿಯ ಸೌಂದರ್ಯ!
ಸೂಕ್ಷ್ಮಾವಲಗ್ನವಸನಾಕ್ಷೇಪಕೃತ್ಕುಚಕಟಾಕ್ಷಾಕ್ಷಮೀಕೃತಮನೋ ದೀಕ್ಷಾಸುರಾಹೃತಸುದಾಕ್ಷಾಯಿಣೋ ವತು ಸುರುಕ್ಷೇಕ್ಷಣ ಧರಿತನೋ. ರಾಜರು ಮೋಹಿನಿ ಅವತಾರ ವರ್ಣನೆ ಮಾಡುವಾಗ ಈ ಮಾತಾಡ್ತಾರೆ. ಸೂಕ್ಷ್ಮ ಅವಲಗ್ನ ವಸನ, ಆ ವಸನ ಅಂದರೆ ವಸ್ತ್ರ. ಮೋಹಿನಿ ಉಟ್ಟು ಬಂದ ವಸ್ತ್ರ ಇತ್ತಲ್ಲ, ಬಹಳ ಸೂಕ್ಷ್ಮ ಇತ್ತಂಥದ್ದು. ಅದಕ್ಕೆ ಅವಸರದಲ್ಲಿ ಉಟ್ಕೊಂಡು ಬಂದಿದ್ದ ಅಂತ ಹೇಳಿದೆ. ಸೂಕ್ಷ್ಮ ವಸನ ಉಟ್ಕೊಂಡಿದ್ದ. ಸೂಕ್ಷ್ಮಾವಲಗ್ನ ವಸನ, ಅದು ಮೈ ಮೇಲೆ ನಿಂತದೋ ಇಲ್ಲೋ ಅನ್ನೋ ಹಂಗಿತ್ತಂಥದ್ದು. ಅಂಥ ಮೈ ಮೇಲೆ ವಸ್ತ್ರ ಹಾಕ್ಕೊಂಡು ಬಂದ್ಬಿಟ್ಟ. ಆಕ್ಷೇಪ ಕೃತ್ಕುಚ ಕಟಾಕ್ಷಾಕ್ಷಮೀಕೃತ ಮನೋ, ಎದೆ ಉಬ್ಬಿಸ್ತಾನೆ, ನಡು ಬಡಕಿಸ್ತಾನೆ. ಅವು ಎಲ್ಲ ಅಸುರರು ಅಮೃತ ಮರ್ತೋದ್ರು. ಅವರು ಅಮೃತ 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 ಅಂತಿದ್ವಲ್ಲ, ಇವಳು ನೋಡಿ ಅದು ಮರ್ತೋಯ್ತವೆ. ಆಕ್ಷೇಪ ಕೃತ್ಕುಚ ಕಟಾಕ್ಷಾಕ್ಷ, ನೋಡಿ ಅವಳ ಕಟಾಕ್ಷ, ಕಣ್ಣಿನ ಕಟಾಕ್ಷ. ಈ ಎಲ್ಲ ಮನಸ್ಸಿನೊಳಗೆ ಅಮೃತ ನನಗೆ 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 ಅಂತ ಮನೋದೀಕ್ಷಾ ಇಟ್ಕೊಂಡಿದ್ರಲ್ಲ ಅಸುರರು, ಅದನ್ನು ಹಾಳು ಮಾಡಿಬಿಡ್ತಂತೆ. ಮನೋದೀಕ್ಷಾ ಸುರಾರತ ಸುದಾಕ್ಷಾಯಿಣೋವತು ಸುರುಕ್ಷೇಕ್ಷಣ ಧರಿತನೋ ಶಿಕ್ಷಾದಿಯುನ್ನಿಗಮರೀಕ್ಷಾ ಸುಲಕ್ಷಣ ಪರೀಕ್ಷಾ ಕ್ಷಮ ವಿಧಿಸತಿ. ಅಸುರರು ಹೇಳಿದ್ರಂತೆ, ಏನು ಚಂದಿದ್ದಾಳಿ ಹೆಣ್ಮಗಳು, ಛೇ 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 ಛೇ, ಇಂಥ ಹೆಣ್ಣನ್ನೇ ನೋಡಲಿಲ್ಲ ಅಂದರು. ಹೌದು, ನೋಡಿಲ್ಲ ಅವರು, ಜಗತ್ತಿನಲ್ಲಿ ನೋಡಲಿಕ್ಕೆ ಸಾಧ್ಯ ಇಲ್ಲ ಅವಳನ್ನು. ಮಾತಾಡ್ತಾ ಆಡ್ತಾ ಅಂದರಂತೆ, ಚತುರ್ಮುಖ ಬ್ರಹ್ಮ ಇಷ್ಟು ಹೆಣ್ಮಕ್ಕಳನ್ನು ಸೃಷ್ಟಿ ಮಾಡಿದ, ಮಾಡಿ 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 ಈಗ ಅವನಿಗೆ ಕರಕುಶಲತೆ ಬಂದದ ಅಂದ್ರಂತೆ. ಮೊದಲು ಮಾಡಿದ್ದಷ್ಟು ಚಂದ ಇರಲಿಲ್ಲವು. ಮಾಡಿ ಸೃಷ್ಟಿ ಮಾಡಿ ಸೃಷ್ಟಿ ಮಾಡಿ ಕೊನೆಗೊಂದು ಸೃಷ್ಟಿ ಮಾಡಿ ಕಳಿಸಿದಾನೆ, ಅವಳೇ ಇವಳು ಅಂತಂದ್ರಂತೆ. ಅದಕ್ಕೆ ಶಿಕ್ಷಾದಿಯುಗ್ನಿಗಮರೀಕ್ಷಾ ಸುಲಕ್ಷಣ ಪರೀಕ್ಷಾ ಕ್ಷಮ ವಿಧಿಸತಿ, ವಿಧಿಸತಿ ಅಂತಾರೆ ರಾಜರು. ದಾಕ್ಷಾಯಣಿ ಕ್ಷಮತಿ ಸಾಕ್ಷಾದ್ರಮಾಪಿ ನಯದಾಕ್ಷೇಪ. ನೋಡಿ, ಸಾಕ್ಷಾದ್ರಮಾಪಿ, ಇವ ಮೋಹಿನಿಯಾಗಿ ತನ್ನ ವಯ್ಯಾರ ಬೀರ್ತಾ ಗೆಜ್ಜೆ ಶಬ್ದ ಮಾಡ್ತಾ ನಡುಪಟ್ಟಿ ಕಟ್ಟಿ ಎಲ್ಲರ ಮುಖಕ್ಕೆ ತಿವಿತಿದ್ದಂತೆ ಬಂದು ಚುಂಗನ್ನ. ನನ್ನ ನೋಡ್ರಿ ಅಂತ ಅವು ನೋಡ್ತಿದ್ದಾವ. ಮತ್ತೆ ಅವಕ್ಕೆ ಹಿಂಗೆ ತಿವಿದು ಅಮೃತ ಮರಿಸಿಬಿಟ್ಟ. ಈ ರೂಪ ನೋಡಲಿಕ್ಕೆ ಆಕಾಶದಲ್ಲಿ ಲಕ್ಷ್ಮಿ ಬಂದು ನಿಂತಿದ್ಲಂತೆ, ನೋಡೋಣ ಅಂತ. ಹೆಂಗೆ ಹೋಗ್ಯಾನಿವ ಅಂತ. ಸಾಕ್ಷಾತ್ ರಮಾಪಿ ನಯದಾಕ್ಷೇಪ ಲಕ್ಷ್ಯ, ಸಾಕ್ಷಾತ್ ರಮ ಆಗ್ತಾನೆ ಮದುವೆ ಮಾಡ್ಕೊಂಡು ಬಂದ ಲಕ್ಷ್ಮಿ ತಮ್ಮ ಯಜಮಾನ ಹೆಣ್ಣಿನ ವೇಷ ಹಾಕ್ಕೊಂಡು ಬಂದದ್ದನ್ನು ನೋಡಿ ಒಂದು ಸಲಿ ವಿಷ್ಣು ಲಕ್ಷ್ಮಿನ ನೋಡಿ ಕಣ್ಣಾಡಿಸಿದ್ನಂತೆ. ನೀ ಚಂದನೋ ನಾ ಚಂದನೋ ಅನ್ಲತ್ತು. ಸಾಕ್ಷಾತ್ ರಮ ಅವಳೇ ಅಂತಾಳೆ, ನಾನು ಯಾಕೆ ಬೇಕು ಇವನಿಗೆ ಅಂತನ್ಲಂತೆ. ನಾನು ಯಾಕೆ ಬೇಕು, ನಾನು ಗಂಡ ಆಗಿದ್ರು ಇವನ್ನೇ ಮದುವೆ ಮಾಡ್ಕೋತಿದ್ದೆ ಅನ್ಲಂತೆ. ಸಾಕ್ಷಾತ್ ರಮಾಪಿ ನಯದಾಕ್ಷೇಪ ಲಕ್ಷಿತಧರ. ಇದು ಮೋಹಿನಿ ಅವತಾರ ಮಾಡಿ ಭಗವಂತ ಲಕ್ಷ್ಮಿಯನ್ನೂ ಮೋಹಗೊಳಿಸಿದ ಅಂತ ಹೇಳ್ತಾರೆ. ಲಕ್ಷ್ಮಿಯನ್ನೂ ಮೋಹಗೊಳಿಸಿಬಿಟ್ನಂತೆ. ಅಮೃತ ಮರ್ತೋಯ್ತು. ದೇವತೆಗಳು ಮೈಮರೆತು ನೋಡ್ತಿದ್ದಾರೆ, ಏನು ಮಾಡ್ತಾನೆ, ಕುತೂಹಲ. ಯಾರಿಗೂ ಏನೂ ಹೇಳಿಲ್ಲ, ಹೀಗೆ ಬರ್ತೇನೆ ಅಂತ ಹೇಳಿಲ್ಲ, ಪೂರ್ವ ನಿಯೋಜಿತ ವ್ಯವಸ್ಥೆಗಳೇನಿಲ್ಲ ಅಲ್ಲಿ. ಈ ಅಮೃತ ಕಲಶ ಎಲ್ಲೋ ಇಟ್ಟುವಂತೆ ಈ ಮೋಹಿನಿನ ನೋಡ್ತಾ ನಿಂತುವಂತೆ. ಇವೆಲ್ಲ ಅಷ್ಟು ಮಾಡಿದ ದೇವರು. ಆಮೇಲೆ ದೇವರು ಮಾತನಾಡ್ತಾ ಅವರ ಜೊತೆಗೆ ಮಾತು ಶುರು ಮಾಡಿದ. ಅವರಂದ್ರು, ನಾವೆಲ್ಲ ಕಶ್ಯಪರ ಮಕ್ಕಳು, ನಾವು ಅಮೃತ ತೊಗೊಂಡು ಬಂದಿದ್ದೇವೆ ಕುಡಿಬೇಕು ಅಂತ. ನಿನ್ನ ನೋಡಿ ನಮಗೆ ಅಮೃತನೂ ಬೇಡ ಅಂತ ಅನಿಸ್ಬಿಡ್ತಿದೆ, ಅಷ್ಟು ಸುಂದರಳಿದ್ದೀಯಲ್ಲ, ನೀನೇ ನಮಗೆ ಅಮೃತ ಬಡಿಸ್ತೀಯ ಅಂತ ಕೇಳಿದ್ರಂತೆ. ಇವ ಏನು ಅನ್ಬೇಕ್ರಿ ವಿಷ್ಣು, ನನ್ನ ನಂಬಿದವ್ರ ಸಂಖ್ಯೆ ಭಾಳ ಕಡಿಮೆ ಅದ ಅನ್ನಂತೆ. ಸತ್ಯನೇ, ದೇವ್ರನ್ನ ನಂಬಿದವ್ರ ಸಂಖ್ಯೆ ಯಾವಾಗಲೂ ಕಡಿಮೆ. ಮಾತೇ ಹಂಗೆ ಆಡ್ತಾನೆ. ನೀವೆಲ್ಲ ಕಶ್ಯಪರ ಮಕ್ಕಳು, ನನ್ನ ನಂಬಬೇಕಾದದ್ದೇನಿಲ್ಲ ಅಂದ. ಮತ್ತೆ ಇಲ್ಲ ನಾನು ನಿಮ್ಮನ್ನೇ ನಂಬಿದ್ದೇವೆ ಅಂದ್ರಂತವ್ರು. ಎಂದೆಂದೂ ನಂಬದ ನಾಸ್ತಿಕನು ನನ್ನ ನಂಬೋ ಹಾಗೆ ಮಾಡಬಲ್ಲೆ ಅಂತಾನೆ ಭಗವಂತ, ಆದರೆ ಮಾಡಲ್ಲ ಅಷ್ಟೇ ಅಂತನ್ನಂತೆ. ನಿನ್ನೇ ನಂಬಿದ್ದೇವೆ, ನೀನೇ ಅಮೃತ ಬಡಿಸು ಅಂದರು.
ಕಲಶ ತಂದು ಮೋಹಿನಿ ಕೈಗಿಟ್ಟುಬಿಟ್ರಂತೆ. ಇವ ಬಡಿಸ್ತೀನಿ ಅಂತಂತಾನೆ, ಒಳಗೆ ಸೌಟ್ ಹಾಕಿ ಕೈ ಆಡಿಸ್ತಾನೆ ಬಡಿಸವಲ್ಲ. ಇದು ಅಮೃತ ಅಂತಾನೆ ಮತ್ತೆ ಕೈ ಆಡಿಸ್ತಾನೆ, ಅಮೃತ ಅಂತಾನೆ ಕೈ ಆಡಿಸ್ತಾನೆ. ಅವರಂದ್ರು, ಅಮೃತ ಬಡಿಸೋ. ಅಲ್ಲ ಮೋಹಿನಿ ಬಡಿಸ್ತೀನಿ ಅಂದೆಲ್ಲ. ಅಲ್ಲ ಬಡಿಸ್ತೀನಿ, ಇದು ಅಮೃತ ಮಡಿಲೇ ಕುಡಿಬೇಕು ಅನ್ನಂತ. ಅವು ಪಾಪ ಮಡಿಗಿಡಿ ಗೊತ್ತಿರಲಿಲ್ಲ ಅವಕ್ಕೆ. ಮನೆಯೊಳಗೆ ಅವು ಪ್ಲಾಸ್ಟಿಕ್ ಬಕೆಟ್ ಒಳಗೆ ಒಂದಿಷ್ಟು ನೀರು ಇಟ್ಟಿದ್ರು. 2-3 ದಿವಸ ತುಂಬಿ ತಲೆ ಮೇಲೆ ಹಾಕ್ಕೊಂಡು ಮಡಿ ಅಂತ ಬಂದು ಅವೆಲ್ಲ. ಅಷ್ಟೇ ಗೊತ್ತವರಿಗೆ, ನೀರು ತಲೆ ಮೇಲೆ ಬಿದ್ದರೆ ಮಡಿ ಆದವು. ಬಂದ ಮೇಲೆ ದೇವರು ಮತ್ತೆ ಬಡಿಸ್ಬೇಕೋ ಬೇಡ, ಮತ್ತೆ ಕೈ ಆಡಿಸ್ತಿದ್ದಾನೆ ಅಮೃತದೊಳಗೆ. ಅಲ್ಲೋ ಬಂದಿದ್ದೇವೆ ಬಡಿಸು ಅಂತಿದ್ದಾರೆ. ಅಲ್ಲಲ್ಲ, ಅಮೃತ ಅಲ್ಲ, ಪೂರ್ವಕ್ಕೆ ಮುಖ ಮಾಡಿ ಆಸನದ ಮೇಲೆ ಕೂಡಬೇಕು ಅಂತಂದಂತ. ಸರಿ ಅಂತ ಅಲ್ಲಲ್ಲಿದ್ದ ಪ್ಲಾಸ್ಟಿಕ್ ಚಾಪಿ ಹಾಸ್ಕೊಂಡು ಅವೆಲ್ಲ ಪೂರ್ವಕ್ಕೆ ಮಾಡಿ ಕೈ ಚಾಚಿ ಬಾಯಿ ತೆಗೆದು ಆ ಮೋಹಿನಿಯನ್ನೇ ಕಣ್ಣು ಬಿಳುಕಿಸದೆ ನೋಡ್ಲಿಕ್ಕೆ ಶುರು ಮಾಡಿದ್ವು. ಮಿರ ನೋಡ್ತಿದ್ವಂತ. ಇವ ಈಗ ಅಮೃತ ಬಡಿಸ್ತಾನೆ ಅಂತ. ಇವ ಬತ್ತೆ ಕೈ ಆಡಿಸಿ ಬಗ್ಗದಂಗೆ ಬಡಿಸ್ದಂಗೆ ಮಾಡ್ತಾನೆ, ಮತ್ತೆ ಎತ್ತಾನ, ಮತ್ತೆ ಹತ್ತು ಹಾಕ್ತಾನ. ಅಮೃತ ಬೀಳವಲ್ತು, ಕೈಗೆ ಬೀಳವಲ್ತು. ಕೊಟ್ಟದ್ದೇ ತಪ್ಪಾಯ್ತೇನೋ ಅನ್ನೋ ಹಾಗೆ. ಅದಕ್ಕೆ ಮತ್ತಂದ, ನೀವು ಈ ಪರಿ ನನ್ನ ನೋಡಿದರೆ ನಂಗೆ ನಾಚಿಕೆ ಆಗ್ತದ ಅಂತಂದ. ಇದೇನೋ ಹುಚ್ಚು ಹಿಡಿತು ಅಂದ್ಕೊಂಡ್ರಿ ಇವರು. ಯಾಕಿದು? ಅಲ್ಲ ನಮ್ಮ ನಾಚಿಕೆ ಅದಕ್ಕೇನಂತೆ ಮೋಹಿನಿ, ನಾವು ಕಣ್ಣು ಮುಚ್ತೇವೆ, ಕೈಗೆ ಅಮೃತ ಹಾಕಿ ಸಾಕು ಅಂತವರು. ಅಷ್ಟು ಮಾಡ್ರಿ ಅಂತಂದ. ಇದು ಮೋಹಿನಿ, ಅವು ಕಣ್ಣು ಮುಚ್ಚಿ ಕೈ ಚಾಚಿ ಬಾಯಿ ತೆಗೆದಿದ್ವಂತೆ. ಒಂದು ಕ್ಷಣದಲ್ಲಿ ಭಗವಂತ ದೇವತೆಗಳಿಗೆ ಅಮೃತ ಬಡಿಸಿದ್ದಾನೆ. ಒಂದೇ ಕ್ಷಣ ಅಮೃತ ಬಡಿಸ್ಲಿಕ್ಕೆ ದೇವರಿಗೆ ಸಾಕಾಯಿತು. ಅಮೃತ ಅವರಿಗೆಲ್ಲ ಒಳಗೆ ಹೋಗಿ ದಕ್ತು. ಅಸುರರ ಕೈಗೆ ಅಮೃತ ಬೀಳಲೇ ಇಲ್ಲ. ಕಣ್ಣು ಮುಚ್ಚಿಬಿಟ್ಟವು ಪಾಪ. ಬೀಳ್ತದೆ ಅಂತ ಬೀಳಲೇ ಇಲ್ಲ ಅಮೃತ. ದೇವರಂದ, ಬಲ ಇದೆ ಅಂತ ಹೆಬಗತನ ಮಾಡಬಾರ್ದು ಅಂದ ಭಗವಂತ. ಧನ್ವಂತರಿಗಾಗಿ ನಾನು ಬಂದಾಗ ಯಾವ ಅಮೃತ ಕಲಶವನ್ನು ಕಸಕೊಂಡು ಹೋಗಿದ್ರಲ್ಲ, ಅದೇ ಧನ್ವಂತರಿನೇ ಮೋಹಿನಿ ಆದಾಗ ನೀವಾಗಿ ಕೊಟ್ರಲ್ಲ ಅನ್ನಂತೆ ಭಗವಂತ. ಅಮೃತ ಬಡಿಸಲೇ ಇಲ್ಲ. ದೇವತೆಗಳ ಕೈಗೆ ಅಮೃತ ಹಾಕಿ ಆಯಿತು, ಅವರು ಉಂಡಾಯಿತು. ಅಷ್ಟರಲ್ಲಿ ಇಬ್ಬರಿದ್ರಂದು. ಅವ್ರು ಎಂಥ ವಿಚಿತ್ರ ನೋಡ್ರಿ. ಒಬ್ಬ ಇಬ್ಬರು ಅಂತಿಲ್ಲ, ಒಬ್ಬನಂತೆ. ಅವನು ಸ್ವರ್ಭಾನು ಅಂತ ಒಬ್ಬ, ಅವನ ಹೆಸರು ಸ್ವರ್ಭಾನು ಅಂತ ಉಲ್ಲೇಖಿಸ್ತಾರೆ. ಅವ ಈ ದಾನವರ ಪಕ್ಷದಲ್ಲಿ ಕೂತವ ದೈತ್ಯರ ಜೊತೆಗೆ. ಅವನಿಗೇನು ಮನಸ್ಸಿನಲ್ಲಿ ಬಂತೋ ಏನೋ, ಇಲ್ಲಿ ಅಮೃತ ಬರ್ತದೋ ಇಲ್ಲೋ, ಅಲ್ಲಿ ಕೂಡೋಣ ಅಂತ ದೇವತೆಗಳ ಸಾಲಿನಲ್ಲಿ ಹೋಗಿ ಕೂತಿದ್ದ. ಅವನು ಯಾರೋ ಬಹುಶಃ ಈ ಜಾತ್ಯತೀತ ಪಕ್ಷಕ್ಕೆ ಸೇರಿದವ ಅನ್ನಿಸ್ತದೆ. ಈಗೆಲ್ಲ ಹಂಗೆ ಹೆಸರಿಟ್ಟರೆ ಭಾರಿ ಖುಷಿ ಎಲ್ಲರಿಗೆ. ಅಲ್ಲಿ ಕೂತವ ಇಲ್ಲಿ ಹಾರಿದ್ದ. ಮತ್ತೆ ಇಲ್ಲಿ ಹಾರಿ ಕೈ ಚಾಚಿ ಭಗವಂತನ ಬಡಿಸುವ ರಭಸದಲ್ಲಿ ತಾನೂ ಕೈ ಒಡ್ಡಿದ್ದ. ಅವನಿಗೆ ಗೊತ್ತಿದ್ರೂ ಭಗವಂತ ಕೈಗೆ ಅಮೃತ ಹಾಕಿದ್ನಂತೆ. ಅವ ಬಾಯಲ್ಲಿ ತಗೊಂಡಿದ್ದಾನೆ. ಸೂರ್ಯಚಂದ್ರರು ಹೇಳಿದ್ರಂತೆ. ಸೂರ್ಯಚಂದ್ರ ಅಂತಾರೆ, ದೇವರೇ ಅವ ನಮ್ಮವ ಅಲ್ಲ ಅಂದ್ರಂತೆ. ಅಮೃತ ಬಾಯಲ್ಲಿ ಹಾಕ್ಕೊಂಡಿದ್ದ, ಕಂಠದಲ್ಲಿ ಇಳಿತಿದೆ. ಇವರು ಹೇಳಿದಾಗಲೂ ಗೊತ್ತು, ಹೇಳುವ ಮುನ್ನವೂ ಗೊತ್ತು. ಆದರೆ ಕಂಠಕ್ಕೆ ಇಳಿಲಿ ಅಂತ ಸುಮ್ಮನಿದ್ದ. ಇಳಿದು ಕೂಡಲೇ ಪರಮಾತ್ಮ ತನ್ನ ನಿಜ ರೂಪ ತಾಳಿ ಕುತ್ತಿಗೆಯನ್ನು ಕತ್ತರಿಸಿದ್ನಂತೆ. ಆ ರುಂಡ ಮೇಲೆ ಚಿಮ್ಮಿತು. ರುಂಡಕ್ಕೆ ಅಮೃತ ಬಿದ್ದಿದೆ. ಚಿಮ್ಮಿದ ಒಳಗೆ ಜೀವ ಇದ್ದವ ಮುಂಡದಿಂದ ಹೊರ ಬಂದಿದ್ದಾನೆ. ಆ ಚಿಮ್ಮಿದ ರುಂಡ ಮತ್ತೆ ಮುಂಡದ ಮೇಲೆ ಕೂತ್ಕೊಂಡಂತೆ. ಹಾಗಾಗಿ ಮುಂಡಕ್ಕೂ ಅಮೃತ ಸ್ಪರ್ಶ ಆಯಿತು, ರುಂಡಕ್ಕೆ ಅಮೃತ ಸ್ಪರ್ಶ ಆಯಿತು. ಯಾಕಂದರೆ ಮೊದಲು ಕುಡಿದದ್ದಕ್ಕೆ ಒಳಗಿರೋ ಜೀವ ಮಾತ್ರ ಹೊರಗೆ ಬಂದು ಬಿದ್ದಿದ್ದಂತೆ. ಇದಲ್ವೇ ಅಘಟಿತ ಘಟನಾ ಶಕ್ತಿ. ಹಾಗಾಗಿ ಅಮೃತ ಅವನು ಕುಡಿದ್ರೂ ಅವನಿಗೆ ದಕ್ಕಲಿಲ್ಲ. ಅಸುರ ಆ ಕೈಗೆ ಅಮೃತ ಬೀಳಲೇ ಇಲ್ಲ. ದೇವತೆಗಳ ಕೈಗೆ ಅಮೃತ ಬಂತು, ಕುಡಿದ್ರು ಅವರಿಗೆ ದಕ್ಕೋ ಹಾಗಾಯ್ತಂತೆ. ಎಲ್ಲವನ್ನೂ ಭಗವಂತ ಮೋಹಿನಿಯಾಗಿ ಅದ್ಭುತವಾಗಿ ಮಾಡಿಬಿಟ್ಟ. ಅಮೃತ ಸಿಗಬೇಕು ಯಾರಿಗೆ? ಕೈಗೆ ಯಾರಿಗೆ ಬೀಳಬೇಕು, ಬಾಯಿಗೆ ಯಾರಿಗೆ ಬೀಳಬೇಕು, ಬಿದ್ದದ್ದು ಯಾರಿಗೆ ದಕ್ಕಬೇಕು, ಯಾರಿಗೆ ಕೈಗೆ ಬೀಳಬಾರ್ದು, ಎಲ್ಲ ವ್ಯವಸ್ಥೆ ಮಾಡಿದ್ದ ಭಗವಂತ. ನೋಡಿ, ಅಮೃತವನ್ನು ಕಳ್ತನ ಮಾಡಿದರೆ ಸಿಗೋದಲ್ಲ, ಅದು ನನ್ನಿಚ್ಛೆ ಬಂದರಷ್ಟೇ ಅಮೃತ ದಕ್ಕೋದು ಅಂತ ತೋರಿಸ್ಬಿಟ್ನಂತೆ. ಹೀಗೆ ಮಾಡಿ ದೇವರು ಮೋಹಿನಿ ಅವತಾರದಲ್ಲಿ ದೇವತೆಗಳಿಗೆ ಅಮೃತ ಉಣಿಸಿದಾನೆ. ಸ್ವರ್ಭಾನು ತಪಸ್ಸು ಮಾಡಿ ಕೇಳಿದ್ರಿಂದ ಅಮೃತದ ಸ್ಪರ್ಶ ಆಗಲಿ ಅಂತ ಕುತ್ತಿಗೆಗೆ ಮಾತ್ರ ಕಳಿಸಿದಾನೆ. ಒಳಗಿರೋ ಜೀವನಿಗೆ ಅಮೃತ ಕೊಡದಂತೆ ಮಾಡಿದಾನೆ.
ರುಂಡವನ್ನು ಗ್ರಹವಾಗಿ ಮಾಡಿದ್ದಂತೆ. ಆ ರುಂಡಕ್ಕೆ ಅಮೃತ ಸ್ಪರ್ಶ ಆದದ್ದಕ್ಕೆ 100 ಜನ ಯಾಜ್ಞಿಕರು ಇವತ್ತು ಹೋಮ ಮಾಡುವಾಗ ರಾಹು ಮತ್ತು ಕೇತು ಅಂತೇನಂತಾರೆ, ಅದು ಆ ರುಂಡದೊಳಗೆ ದೇವತೆಗಳ ಸನ್ನಿಧಾನ ಬಂದು ಅವರೇ ರಾಹು ಕೇತು ಅಂತ ಆದ್ರಂತೆ. ಶಿರಸ್ತು ತಸ್ಯ ಗ್ರಹತಾಮವಾಪ, ಹೀಗೆ ಆ ಶಿರಸ್ಸನ್ನು ಗ್ರಹವಾಗಿ ಮಾರ್ಪಾಡು ಮಾಡಿದ. ಆ ಮುಂಡ ಇತ್ತಲ್ಲ, ಸ್ವರ್ಭಾನುವಿನ ಮುಂಡ, ಅದನ್ನು ಇವತ್ತಿಗೂ ಸ್ವಾದೂದಕ ಸಮುದ್ರದ ದಡದಲ್ಲಿ ಬಿಸಾಕಿದಾನಂತೆ. ಅಮೃತ ಸ್ಪರ್ಶ ಆದರೆ ನಾಶ ಇಲ್ಲ ಅಂತ ತೋರಿಸ್ಲಿಕ್ಕೆ ಅದನ್ನು ಅಲ್ಲೇ ಎಸೆದ. ಒಳಗಿರೋ ಅಸುರನಿಗೆ ಮಾತ್ರ ಆ ನರಕಕ್ಕೆ ಕಳಿಸಿದ. ಉಳಿದ ಅಸುರರು ಯುದ್ಧ ಮಾಡಲಿಕ್ಕೆ ಬಂದರೆ ಅವರನ್ನು ಥಳಿಸಿ ದೂರ ಸರಿಸಿದ. ದೇವತೆಗಳನ್ನು ಅಜರರನ್ನಾಗಿ ಅಮರರನ್ನಾಗಿ ಮಾಡಿದ. ಇದು ಭಾಗವತದಲ್ಲಿ ಬರುವ ಕಥೆ. ಏವಂ ಸುರಾಸುರಗಣಾ ಸಮದೇಶ ಕಾಲ ಹೇತ್ವರ್ಥಯೋಗಗತಯೋಪಿ ಫಲೇ ವಿಕಲ್ಪಾ ತತ್ರಾಮೃತಂ ಸುರಗಣಾ ಫಲಮಂಜಸಾಪುಃ ಯತ್ಪಾದ ಪಂಕಜರಜಶ್ರಯಣಾತ್ ನ ದೈತ್ಯಾಃ. ಸುರ ಅಸುರ ಇಬ್ಬರೂ ಸೇರಿ ಮಾಡಿದ ಕಾರ್ಯ ಒಂದೇ. ಸಮದೇಶ ಕಾಲ, ಸಮದೇಶ ಸಮಕಾಲ, ಒಂದೇ ದೇಶ ಒಂದೇ ಕಾಲದಲ್ಲಿ ಒಂದೇ ಕರ್ಮ ಮಾಡಿದರೂ ಫಲದ ಆಸೆಯಿಂದ ಅಹಂಕಾರದಿಂದ ಮಾಡಿದ ಅಸುರರಿಗೆ ಕೈತನಕ ಅಮೃತದ ಕಲಶ ಬಂದರೂ ಸಿಗದಂತೆ ಆಯಿತು. ಅಮೃತದ ಕಲಶ ಕೈಗೇನು ಬರಲಿಲ್ಲ, ಆದರೆ ದೇವತೆಗಳು ಮಾಡಿದ ಕಾರ್ಯ ಅದು ದೇವರ ಪ್ರೀತಿ, ಫಲದ ಆಸೆ ಇಲ್ಲದೆ ಕರ್ತವ್ಯ ಪ್ರಜ್ಞೆಯಿಂದ ಮಾಡಿದರು. ಅದಕ್ಕೆ ಅವರಿಗೆ ಅಮೃತ ದಕ್ಕೋ ಹಾಗಾಯ್ತಂತೆ. ಹೀಗೆ ಅಮೃತ ದಕ್ಕೋದು ಬೇರೆ, ಅಮೃತ ಸಿಗೋದು ಬೇರೆ, ಅಮೃತ ಸಿಕ್ಕರೂ ದಕ್ಕದೇ ಇರೋದು ಬೇರೆ ಅಂತ ಭಾಗವತ ನಮಗೆ ಈ ಸಂದೇಶವನ್ನು ಕೊಡ್ತದೆ. ಅದನ್ನು ನಾವು ಚಿಂತನೆ ಮಾಡಬೇಕು. ಇದು ಚಾಕ್ಷುಷ ಮನ್ವಂತರದಲ್ಲಿ ನಡೆದ ಕಥೆ. ಇದಾದ ಮೇಲೆ ವೈವಸ್ವತ ಅಂತ ಈಗ ನಾವು ನಡೀತಾ ಇರುವ ಮನ್ವಂತರ ಇದೇ ವೈವಸ್ವತ ಮನ್ವಂತರೇ ಅಂತ ಕಲಿಯುಗೆ ಪ್ರಥಮ ಪಾದೆ ಭರತವರ್ಷೇ ಅಂತೇನಂತೇವೆ, ಇದೇ ವೈವಸ್ವತ ಮನ್ವಂತರ. ಈ ವೈವಸ್ವತ ಮನ್ವಂತರದಲ್ಲಿ ಕಶ್ಯಪ ಅದಿತಿ ಇಬ್ಬರೂ ಮಾಡಿದ ಅವರ ತಪಸ್ಸಿಗೆ ಅನುಗುಣ ಭಗವಂತ ವಾಮನನಾಗಿ ಅವತಾರ ಮಾಡಿದ. ಆ ವಾಮನಾವತಾರದ ಚರಿತ್ರೆ ವಿಸ್ತಾರ ಹೇಳ್ರಿ ಅಂತಂತಾನೆ ಪರೀಕ್ಷಿತ್ ರಾಜ. ಅದಿತಿ ದೇವಿ ಇಂದ್ರನಿಗೊಬ್ಬ ರಕ್ಷಕ ಬೇಕು ಅಂತ ಆಸೆ ಪಟ್ಲು. ಮೇಲಿಂದ ಮೇಲೆ ಅಸುರರು ಇಂದ್ರನ ಮೇಲೆ ದಾಳಿ ಮಾಡ್ತಾರೆ, ಒಬ್ಬ ರಕ್ಷಕನಿಲ್ಲ ಅಂತಾಗಿದ್ದಾನೆ. ಅದಕ್ಕೆ ಕಶ್ಯಪರೇ, ಇಂದ್ರ ರಕ್ಷಕನಾದ ಒಬ್ಬ ಮಗ ಹುಟ್ಟಬೇಕು, ನೀವು ನನಗೆ ಅನುಗ್ರಹಿಸ್ರಿ ಅಂತ ಅಂದ್ಲಂತೆ. ಹತ್ತಿರದಲ್ಲಿ ಭಾದ್ರಪದ ಮಾಸ ಬರ್ತಾ ಇದೆ. ಭಾದ್ರಪದ ಅಲ್ಲ, ಫಾಲ್ಗುಣ ಮಾಸ. ಹತ್ತಿರದಲ್ಲಿ ಫಾಲ್ಗುಣ ಮಾಸ ಬರ್ತಾ ಇದೆ. ಈಗ ಅಂದರೆ ಈಗ ನಡೀತಿರುವ ಮಾಘ ಮಾಸ, ಇದರ ಮುಂದಿನ ಮಾಸ ಫಾಲ್ಗುಣ ಮಾಸ. ಫಾಲ್ಗುಣ ಮಾಸದ ಪ್ರತಿಪತ್ತಿಥಿಯಿಂದ ಪಯೋವ್ರತವನ್ನು ಆಚರಣೆ ಮಾಡಿ. ಪಯೋವ್ರತವನ್ನು ಆಚರಣೆ ಮಾಡೋಣದ್ರಿಂದ ಸತ್ಸಂತಾನ ಆಗ್ತದೆ, ಸತ್ಪುತ್ರ ಪ್ರಾಪ್ತಿ ಆಗ್ತದೆ. ಇದನ್ನು ಕಶ್ಯಪರು ಉಪದೇಶ ಮಾಡ್ತಾರೆ. ಆ ಯಜಮಾನನ ಉಪದೇಶದಂತೆ ಸಾಧ್ವಿಯಾದ ಅದಿತಿ ದೇವಿ ಪಯೋವ್ರತವನ್ನು ಚೆನ್ನಾಗಿ ಆಚರಣೆ ಮಾಡ್ತಾಳೆ. ಅದಿತಿ ಹೇಳಬೇಕೆ, ದೇವಮಾತಾ ಅದಿತಿ, ದೇವತೆಗಳ ತಾಯಿಯಾದ ಅದಿತಿ ಮಾಡಿದ ವ್ರತಕ್ಕೆ ಪರಮಾತ್ಮ ಪ್ರೀತನಾಗ್ತಾನೆ. ಯಜ್ಞ ಪುರುಷ ಯಜ್ಞದಿಂದ ಆವಿರ್ಭವಿಸ್ತಾನೆ. ಏನು ಬೇಕು ಅದಿತಿ ಅಂತ ಕೇಳ್ತಾನೆ. ಯಜ್ಞೇಶ ಯಜ್ಞ ಪುರುಷಾಚ್ಯುತ ತೀರ್ಥ ಪಾದ ತೀರ್ಥಶ್ರವ ಶ್ರವಣ ಮಂಗಲ ನಾಮಧೇಯ. ಈ ಮಂತ್ರವನ್ನು ಪಯೋವ್ರತ ಮಾಡೋರು ಎಲ್ಲರೂ ಕೂಡ ಹೇಳಬೇಕು ಅಂತ ಭಾಗವತ ಹೇಳ್ತದೆ. ಇದೇ ಮಂತ್ರದಿಂದಲೇ ಅದಿತಿ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾಳೆ. ಮಗನಾಗಿ ಬರಬೇಕು ಅಂತ ಅವಳು ಪ್ರಾರ್ಥಿಸಿದ್ದಕ್ಕೆ ಅವಳ ಗರ್ಭದಲ್ಲಿ ಭಗವಂತ ಪ್ರವೇಶ ಮಾಡಿ ಅವತಾರ ಮಾಡಿದ. ಅವತರಿಸಿ ಕೆಲವೇ ಕ್ಷಣಗಳಲ್ಲೇ ಎದ್ದು ನಿಂತುಬಿಟ್ಟ. ಬಾಲ್ಯಲೀಲೆ ತೋರಿಸಲಿಲ್ಲ. ಅದೆಲ್ಲ ಕೃಷ್ಣಾವತಾರ ಮಾಡಿದಾಗ ಅಂತಾನೆ. ಈಗ ಕೇವಲ ಭಗವಂತ ಉಪನಯನಕ್ಕೆ ಯೋಗ್ಯ ವಯಸ್ಸಿಗೆ ತನ್ನನ್ನು ತಾನು ಮಾರ್ಪಾಡು ಮಾಡಿದ. ಹೀಗೆ ಉಪನಯನಕ್ಕೆ ಯೋಗ್ಯ ವಯಸ್ಸಿಗೆ ಅಂದಾಗಲೇ ಕಶ್ಯಪರನ್ನು ಕರೆದು ಬಿಟ್ಟಿದ್ದ. ಅವತಾರ ಮಾಡಿದ್ದೇನೆ, ನನಗೆ ಉಪನಯನ ಮಾಡಿಸ್ರಿ ಅಂತಂದ್ಬಿಟ್ಟ. ಕಶ್ಯಪರು ಉಪನಯನಕ್ಕೆ ಸಿದ್ಧಪಡಿಸಿಬಿಟ್ರು. ದೇವತೆಗಳಿಗೆ ಆಹ್ವಾನ ನೀಡಿದರು, ಋಷಿಗಳಿಗೆ ಆಹ್ವಾನ ನೀಡಿದರು. ಕಶ್ಯಪ ಅದಿತಿ ಇಬ್ಬರೂ ಸೇರಿ
ಉಪನಯನ ಸಂಸ್ಕಾರ ಮಾಡಿದರು ಅಂತ ಭಾಗವತದಲ್ಲಿ ಬರ್ತದೆ. ಆ ಉಪನಯನ ಮಾಡಿಸ್ಕೊಂಡು ಪರಮಾತ್ಮ ವಾಮನ ದಾನ ಬೇಡಬೇಕು, ಭಿಕ್ಷೆ ಬೇಡಬೇಕು ಅಂತಿದೆ ವಟುಗಳಿಗೆ. ದಿನಾ ಭಿಕ್ಷೆ ಬೇಡಬೇಕು ವಟುಗಳು ಅಂತಿದೆ. ಅದಕ್ಕೆ ಭಿಕ್ಷೆ ಬೇಡ್ಕೊಂಡು ಬರ್ತೇನೆ ಅಂತ ಹೊರಟನಂತೆ, ದಾನ ಬೇಡಲಿಕ್ಕೆ ಹೊರಟ. ಎಲ್ಲಿಗೆ ಹೋಗ್ತಾನೆ ಅಂತ ಕುತೂಹಲ. ದೇವತೆಗಳೆಲ್ಲ ನೋಡ್ತಾ ಇದ್ದಾರೆ ದೇವರನ್ನು. 14 ಲೋಕದ ಒಡೆಯ ಮೋಹಿನಿನೂ ಆಗ್ತಾನೆ, ಕೌಪಿನ ಉಟ್ಕೊಂಡು ಬರ್ತಾನೆ. ಕೌಪಿನ ಹಾಕ್ಕೊಂಡಿದ್ದ, ಉಡುದಾರ ಹಾಕಿ ಕೌಪಿನ ಹಾಕಿ, ಕೈಯಲ್ಲಿ ಒಂದು ದಂಡ, ಇನ್ನೊಂದು ಕೈಯಲ್ಲಿ ಕಮಂಡಲು ಕೃಷ್ಣಾಜಿನ ಇಟ್ಟುಕೊಂಡು, ಬಾಯಲ್ಲಿ ವೇದ ಮಂತ್ರಗಳು, ಶುದ್ಧವಾದ ಶಿಖ. ಏನು ಮುಖದಲ್ಲಿ ಕಾಂತಿ, ಏನು ಕಾಂತಿ. ಅಜಿನ ದಂಡ ಕಮಂಡಲು ಮೇಖಲಾರ್ಚಿರ ಪಾವನ ವಾಮನ ಮೂರ್ತಯೇ ಮಿತ ಜಗತ್ರಿತಯಾಯ ಜಿತಾರಯೇ ನಿಗಮ ವಾಕ್ಪಟವೇ ಬಟವೇ ನಮಃ. ದಂಡ ಕಮಂಡಲು ಕೈಯಲ್ಲಿ ಹಿಡಿದುಕೊಂಡು ಭಗವಂತ ವಾಮನ ಬರ್ತಾ ಇದ್ದಾನೆ. ಅದನ್ನು ನೋಡೋದೇ ಆನಂದ ಅಂತಾರೆ ವಾದರಾಜರು. ಎಷ್ಟು ಸುಂದರ ಇದ್ದ ವಾಮನನಾದಾಗ ಅಂತ. ಧ್ಯಾನಾರ್ಹ ವಾಮನ ತನೋ ನಾಥ ಪಾಹಿಯ ಜಮಾನಾ ಸುರೇಶ ವಸುಧಾ ಆದಾನಾಯ ಯಾಚನಿಕ ಲೀನಾರ್ಥವಾಗ್ವಶಿತ ನಾನಾ ಸದಸ್ಯದನುಜಾ ಮೀನಾಂಕ ನಿರ್ಮಲ ನಿಶಾನಾಥ ಕೋಟಿಲಸ ಮಾನಾತ್ಮ ಮೌಂಜಿ ಗುಣಕೌ ಪೀನಾಚ್ಛ ಸೂತ್ರಪದ ಯಾನಾಥ ಪತ್ರಪದ ಕಾನಮ್ಯ ದಂಡವರಭೃತ್. ವಾದರಾಜರಂತಾರೆ, ಯಾರೆಲ್ಲ ಮನಸ್ಸಿದೆ ಅಂತ ಇದೆ ಅವರೆಲ್ಲ ಇವನನ್ನು ಧ್ಯಾನ ಮಾಡಬೇಕಂತ. ಮನಸ್ಸು ಯಾರಿಗೆಲ್ಲ ಇದೆ ದೇವಭಕ್ತರು ಇವರೆಲ್ಲ ಧ್ಯಾನ ಮಾಡಲಿ ಅಂತಾನೆ. ಅದಕ್ಕೆ ಧ್ಯಾನಾರ್ಹ ವಾಮನ ಹೇಗಿದ್ದ? ಮೀನಾಂಕ ನಿರ್ಮಲ ನಿಶಾನಾಥ ಕೋಟಿಲ ಸಮಾನ. ಮೀನಾಂಕ ನಿರ್ಮಲ. ಮೀನಾಂಕ ಅಂದರೆ ಮನ್ಮಥ ಅಂತ ಅರ್ಥ. ಮನ್ಮಥನಂತೆ ಇದ್ದಂತೆ ವಾಮನ ನೋಡಲಿಕ್ಕೆ. ಮನ್ಮಥ ಇದ್ದಾಗಿದ್ದಾನೆ. 1,000,000 ಚಂದ್ರರು ಏಕಕಾಲದಲ್ಲಿ ಕೆಳಗಿಳಿದು ಬಂದರೆ ಏನು ಕಾಂತಿ ಬರಬೇಕೋ, ವಾಮನನಲ್ಲಿ ಅಂಥ ಕಾಂತಿ ಕಾಣಿಸ್ತಿತ್ತಂತೆ. ನಿಶಾನಾಥ ಕೋಟಿಲ ಸಮಾನ ಆತ್ಮ ಮೌಂಜಿ ಗುಣ ಕೌಪೀನ ಅಚ್ಚ ಸೂತ್ರ ಪದ ಯಾನಾಥ ಪತ್ರ ಪದ ಕಾನಮ್ಯ. ಛತ್ರಿ ಹಿಡಿದಿದ್ದಾನೆ, ಬ್ರಹ್ಮಸೂತ್ರದಂತೆ ಸೂತ್ರ ಧರಿಸಿದ್ದಾನೆ, ಕಟಿಸೂತ್ರ ಕಟ್ಟಿದ್ದಾನೆ, ಕೌಪೀನ ಹಾಕ್ಕೊಂಡಿದ್ದಾನೆ, ಬಾಯಲ್ಲಿ ವೇದ ಮಂತ್ರ ಹೇಳ್ತಾ ಇದ್ದಾನೆ. ನಡೀತಾ ನಡೀತಾ ಬಂದ. ನರ್ಮದಾ ನದಿ ತೀರದ ಉತ್ತರ ದಿಗ್ಭಾಗದಲ್ಲಿ ಭೃಗು ಋಷಿಗಳ ಆಶ್ರಮ ಇತ್ತು. ನರ್ಮದೆಯ ಉತ್ತರ ದಿಗ್ಭಾಗ ಭೃಗು ಋಷಿಗಳ ಆಶ್ರಮ ಇವತ್ತೇನಾಗಿದೆ ಭೃಗು ಕಚ್ಚ ಅಂತ ಕರಿತಿದ್ರು. ಭರೂಚ್ ಅಂತ ಮಾಡಿಟ್ರು ಮಹಾನುಭಾವರು ಅದನ್ನು. ನರ್ಮದೆಯ ಆ ತಾಣ ಬಹಳ ಅಪೂರ್ವವಾದ ತಾಣ. ಭೃಗು ವಂಶದಲ್ಲಿ ಬಂದವರೇ ಶುಕ್ರಾಚಾರ್ಯರು. ಹಾಗಾಗಿ ಭಾರ್ಗವ ಕುಲದ ಪ್ರತಿಯೊಬ್ಬ ಋತ್ವಿಜರನ್ನು ಕೂಡಿಸಿ ಬಲಿಚಕ್ರವರ್ತಿಗೋಸ್ಕರ ಯಾಗ ಮಾಡಿಸ್ತಾ ಇದ್ದಾರಂತೆ. ಆ ಯಾಗ ಮಂಟಪಕ್ಕೆ ವಾಮನ ನಡೆದು ಬರ್ತಾ ಇದ್ದಾನೆ. ಬರ್ತಿದ್ರೆ ಭಾರ್ಗವ ಕುಲದ ಋತ್ವಿಜರೆಲ್ಲ ಎದ್ದು ನಿಂತುಬಿಟ್ರು. ಬಲಿ ಸೂರ್ಯ ಬರ್ತಿದ್ದಾನೋ, ಅಗ್ನಿ ಬರ್ತಿದ್ದಾನೋ, ಸನತ್ಕುಮಾರ ಬರ್ತಿದ್ದಾನೋ ಯಾಗಕ್ಕೆ ನಮಗೆ ಗೊತ್ತಿಲ್ಲ. ಆದರೆ ಬರ್ತಿರೋವನಂತೂ ಭಾರಿ ವಿಲಕ್ಷಣ ಕಾಣಿಸ್ತಾ ಇದ್ದಾನೆ. ಅವನ ಬಾಯಲ್ಲಿ ಬರುವ ವೇದ ಮಂತ್ರಗಳು, ಅವನ ಮುಖದ ತೇಜಸ್ಸು, ಅವನ ನಡಿಗೆ, ಅದೆಲ್ಲವೂ ನಮಗೆ ಆಕರ್ಷಣೆ ಆಗ್ತಾ ಇದೆ. ನೀನು ಮೊದಲು ಅವನಿಗೆ ದಾನ ಕೊಟ್ಬಿಡು, ನಮ್ಮ ಯಾಗ ಆಮೇಲೆ ಮುಂದುವರಿಸೋಣ ಅಂತಂದ್ರಂತೆ. ಬಂದ ವಾಮನನನ್ನು ಸ್ವಾಗತ ಮಾಡಿದ. ಸ್ವಾಗತಂತೆ ಮಹಾಭಾಗ ಬ್ರಹ್ಮನ್ ಕಿಂ ಕರವಾಣಿತೆ. ನಿನಗೆ ಸ್ವಾಗತ. ಆಸನ ಕೊಟ್ಟ. ಬಂದ ಮನೆಗೆ ಅತಿಥಿಯನ್ನು ಹೇಗೆ ಅತಿಥಿ ಸತ್ಕರಿಸಬೇಕು ಅನ್ನೋದನ್ನು ಭಾಗವತ ವಿವರಣೆ ಕೊಡುತ್ತದೆ. ಸ್ವಾಗತ ಕೋರಿದ, ಆಸನ ಕೊಟ್ಟ. ಪಾದ ತೊಳಿಬೇಕು ಅಂತ ಹರಿವಾಣ ತಂದಿಟ್ಲು ವಿಂಧ್ಯಾವಳಿ. ಬಲಿಚಕ್ರವರ್ತಿಯ ಹೆಂಡತಿಯ ಹೆಸರು ವಿಂಧ್ಯಾವಳಿ. ಎಂಥ ಅದ್ಭುತವಾದ ಹೆಸರು ವಿಂಧ್ಯಾವಳಿ ಅಂತ. ಸಂಧ್ಯಾವಳಿ ವಿಂಧ್ಯಾವಳಿ ಅಂತ ಪುರಾಣಗಳಲ್ಲಿ ಬರ್ತವೆ. ಹರಿವಾಣ ತಂದಿಟ್ಲು. ಬಂಗಾರದ ಕಲಶ ನೀರು ತಂದಿದ್ದಾಳೆ. ಅವಳು ನೀರು ಹಾಕಿದ ಹಾಗೆ ಬಲಿಚಕ್ರವರ್ತಿ ಪಾದ ತೊಳಿತಾನೆ. ಏನು ಭಾಗ್ಯ ಭಾಗ್ಯ.
ಬ್ರಹ್ಮಾದಿ ದೇವತೆಗಳು ಯಾವ ಪಾದೋದಕವನ್ನು ಶಿರಸಾಧಾರಣೆ ಮಾಡಲಿಕ್ಕೆ ಇವತ್ತಿಗೂ ಕೂಡ ಹಾತುರಿದು ನಿಂತಿರ್ತಾರೆ, ನಾನು ಮೊದಲು ಅಂತ. ಅಂಥ ಜಗಜ್ಜನಕನಾದ ಶ್ರೀಹರಿ ವಾಮನನಾಗಿ ಬಂದಾಗ ಬಲಿಚಕ್ರವರ್ತಿಯ ಕೈಯಿಂದ ಪಾದ ತೊಳೆಸ್ಕೊಂಡಂತೆ. ಪಾದಕ್ಕೆ ನೀರು ಹಾಕಿ ತೊಳೆದು ಆ ಪಾದೋದಕವನ್ನು ತನ್ನ ಶಿರಸ್ಸಿನ ಮೇಲೆ ಧರಿಸಿ, ಅಷ್ಟೇ ಅಲ್ಲದೆ ತನ್ನ ಹೆಂಡತಿಗೆ ಅದನ್ನು ಸಿಂಪಡಿಸಿ, ಬೇರೆ ಬೇರೆ ಕೋಶಕ್ಕೆ, ಗಜಶಾಲೆಗೆ, ಅಶ್ವಶಾಲೆಗೆ ಎಲ್ಲ ಕಡೆ ಆ ಪಾದೋದಕವನ್ನು ಸಿಡಿಸ್ಲಿಕ್ಕೆ ಹೇಳಿದ್ನಂತೆ. ಬಾಯಲ್ಲಿ ಹೇಳ್ತಾನೆ, ಅದ್ಯನ ಪಿತರಸ್ತೃಪ್ತಾಹ, ಅದ್ಯನ ಪಾವಿತಂ ಕುಲಂ, ಅದ್ಯ ಸ್ವಿಷ್ಟ ಕೃತುರಯಂ ಯದ್ಭವಾನ್ ಆಗತೋ ಗೃಹಾನ್. ಇವತ್ತು ನಾನು ಪವಿತ್ರನಾದೆ, ನನ್ನ ಕುಲ ಪವಿತ್ರ ಆಯಿತು, ನನ್ನ ಮನೆ ಪವಿತ್ರ ಆಯಿತು, ಕೋಶ ಪವಿತ್ರವಾಯಿತು, ನಾನು, ನನ್ನ ಮಡಿದಿ, ನನ್ನ ಮಕ್ಕಳು, ನನ್ನ ಕುಟುಂಬ ಎಲ್ಲ ಪವಿತ್ರ ಆಯಿತು ಅಂತಂದಂತೆ. ಸೃಷ್ಟಕೃತ್ ಯಾಗ ಮಾಡಿದ್ರ ಪುಣ್ಯ ಇವತ್ತು ಬಂತು. ನೀನು ಮನೆ ತನಕ ಪಾದ ಬೆಳೆಸಿದ್ದೀಯಲ್ಲ, ಏನು ಅದ್ಭುತ ನಿನ್ನ ವರ್ಚಸ್ಸು, ಏನು ನಿನ್ನ ಮುಖದಲ್ಲಿರುವ ಆ ಆಕರ್ಷಣೆ. ಸಾಮಾನ್ಯ ಒಬ್ಬ ವಿಪ್ರ ಮನೆಗೆ ಬಂದ್ರನೇನೇ ಇಷ್ಟೆಲ್ಲ ಆಗ್ತದಂತೆ. ಅದಕ್ಕೆ ವಿಪ್ರಪಾದೋದಕ ಬಹಳ ಶ್ರೇಷ್ಠ ಅಂತಾರೆ. ಬಿಡದೆ ವಿಪ್ರಪಾದೋದಕವನ್ನು ನಾವು ಧಾರಣೆ ಮಾಡಲಿಕ್ಕೆ ಹೇಳ್ತದೆ ಶಾಸ್ತ್ರ. ಶ್ರಾದ್ದಾದಿಗಳಲ್ಲಿ ವಿಪ್ರಪಾದೋದಕದ ಶಕ್ತಿ ಎಷ್ಟು ಅಂತ ಆ ಮಂತ್ರದಲ್ಲಿ ಬರ್ತದೆ, ನಾವು ಕೇಳಿರಬೇಕು. ಯಾವತೀರ್ವೈ ದೇವತಾ ವೇದವಿಧಿ ಬ್ರಾಹ್ಮಣೇ ವಸಂತಿ ನಾಶ್ಲೀಲಂ ಕೀರ್ತಯೇ ದೇತಾ ಏವ ದೇವತಾ ಪ್ರೀಣಾತಿ ಅಂತ ಹೇಳ್ತಾರೆ. ಅದಕ್ಕೆ ಮಹಾನುಭಾವರು ಒಬ್ಬ ವೇದಾಂತಗಳನ್ನು ಚೆನ್ನಾಗಿ ಅರಿತು ಅಧ್ಯಯನ ಮಾಡ್ತಾ ಇದ್ದಾನೆ ಅಂದರೆ ಎಲ್ಲ ದೇವತೆಗಳು ಅವನೊಳಗೆ ಬಂದು ಸನ್ನಿಹಿತರಾಗಿರ್ತಾರಂತೆ, ಕಣ್ಣಿಗೆ ಕಾಣ್ತಿರಲ್ಲ. ಹಾಗಾಗಿ ಅವನ ಪಾದೋದಕ ಅಂದರೆ ಆ ಎಲ್ಲ ದೇವತೆಗಳು ಹರಿಸಿ ಬಂದ ಪಾದೋದಕ ಅಂತ ಅರ್ಥ. ಆ ಶಕ್ತಿ ಇರ್ತಂಥದ್ದಲ್ಲಿ. ಕಬ್ಬಿಣವನ್ನು ಬಂಗಾರ ಮಾಡಬಲ್ದು, ಮಕ್ಕಳಿಲ್ಲದವರಿಗೆ ಮಕ್ಕಳನ್ನು ಕೊಡಬಲ್ದು. ಮಕ್ಕಳಿಲ್ಲ ಅಂತ ವ್ಯಥೆ ಪಡೋರು ದಿನಾ ಬ್ರಾಹ್ಮಣ ಪಾದ ಪ್ರಕ್ಷಾಲನೆ ಮಾಡಿದರೆ ಮಕ್ಕಳಾಗ್ತಾರಂತೆ. ಪಾದೋದಕದೊಳಗೆ ಮುಖ ನೋಡಿಕೊಂಡ್ರೆ ಸಾಕು, ಪುತ್ರಕಾಮೋ ಮುಖಮನಕ್ತಿ ಅಂತಂತಾರೆ. ಬ್ರಾಹ್ಮಣನ ಕೈಗೆ ಬಂದ ಅರ್ಘ್ಯದ ನೀರು, ಪಾದದ ನೀರು, ಅವುಗಳಲ್ಲಿ ಸುಮ್ಮನೆ ಮುಖ ನೋಡಿದರೆ ಸಾಕಂತೆ ಸಂತಾನ ಉತ್ಪತ್ತಿ ಆಗ್ತದಂತೆ. ಯಾಕೆ? ದೇವತೆಗಳಿರ್ತಾರಲ್ಲ, ದೇವತೆಗಳ ಶಕ್ತಿ ಅಷ್ಟಂತೆ. ಹಾಗಾಗಿ ಅಷ್ಟು ಮಹಿಮಾನ್ವಿತ. ಸಾಧಾರಣ ವಿಪ್ರನ ಪಾದೋದಕ ಅರ್ಘ್ಯದ ನೀರೇ ಇಷ್ಟು ಶಕ್ತಿ ಇದೆ ಅಂದರೆ ಇನ್ನು ಸ್ವತಃ ಆ ಚಿದಾನಂದಾತ್ಮಕನಾದ ಶ್ರೀಹರಿ ಕಶ್ಯಪರ ಮಗನಂತೆ ಅವತರಿಸಿ ಬಂದು ತನ್ನ ಚಿನ್ಮಯವಾದ ಶರೀರವನ್ನು ಒಬ್ಬ ವಾಮನ ಅಂದರೆ ಒಂದು ವಟುವಾಗಿ ಮಾರ್ಪಾಡು ಮಾಡಿದಂತೆ ತೋರಿಸ್ತಾ ಮನೆಗೆ ಬಂದು ಪಾದ ತೊಳಸ್ಕೋತಾನೆ ಅಂದರೆ ಬಲಿಚಕ್ರವರ್ತಿಯ ಭಾಗ್ಯ ಎಂಥದ್ದು, ಭಾಗ್ಯ ಎಂಥದ್ದು. ಏನು ಅದ್ಭುತ ನೋಡ್ರಿ. ಪಾದ ತೊಳೆದು ಕೈ ಮುಗಿದು ತಲೆ ಬಗ್ಗಿಸಿ ವಿನಮ್ರನಾಗಿ ಕೇಳ್ತಾನೆ, ಏನು ದಾನ ಕೊಡಲಿ ಬಲಿ, ಏನು ದಾನ ಕೊಡಲಿ ವಾಮನ? ಕಶ್ಯಪರ ಮಗ ಅಂತಂತ ಇದ್ದಿ, ಕಶ್ಯಪರ ಮಗ ಅಂತಂತ ಇದ್ದಿ, ನಿನಗೇನು ದಾನ ಕೊಡಲಿ? ನಾನು ದಾನ ಕೊಡುವಾಗ ಸಾಮಾನ್ಯ ನನ್ನ ಮನಸ್ಸಿನಲ್ಲಿ ಇಂತಿಂಥದ್ದು ಕೊಡಬೇಕು ಅಂತ ಇಟ್ಕೊಂಡಿರ್ತೀನಿ, ಕೊಟ್ಬಿಡ್ತೀನಿ. ಬಂದವರಿಗೆ ಇದು ಕೊಡಲಾ ಬೇಡವಾ ಅಂತ ಚರ್ಚೆ ಮಾಡಲ್ಲ. ದಾನ ಯಾವಾಗಲೂ ಕೊಡುವವನ ಇಚ್ಛೆಗೆ ಸಂಬಂಧಪಟ್ಟದ್ದು. ದಾನಂ ದಾತೃವಶಂ ಪ್ರೋಕ್ತಂ. ಏನು ಕೊಟ್ಟರು ಅದು ಕೊಡೋವನ ಇಚ್ಛೆ, ಇಸುಗೊಳ್ಳೋವನ ಇಚ್ಛೆ ಅಲ್ಲ. ಕೊಟ್ಟದ್ದನ್ನು ಇಸುಗೊಳ್ಳೋದಷ್ಟೇ ಕರ್ತವ್ಯ ವಿಪ್ರನಿಗೆ, ಯಾವಾಗಲೂ ಅಷ್ಟೆ. ಚಪ್ಪಲಿನೇ ಕೊಡಲಿ, ಕಂಬಳಿನೇ ಕೊಡಲಿ, ಏನೂ ಬೇಡ, ಶೂಲನೇ ಕೊಡಲಿ, ಇಸ್ಕೊಂಡು ಹೋಗ್ಬೇಕಷ್ಟೆ. ಕೆಲವೊಮ್ಮೆ ತ್ರಿಶೂಲ ಕೊಟ್ಟು ಕಳಿಸ್ತದೆ, ಹ್ಞೂ ಅನ್ನಬೇಕಷ್ಟೆ. ಉಪ್ಪು ಕೊಡಲಿ, ಕಬ್ಬಿಣದ ಬುಟ್ಟಿನೂ ಕೊಟ್ಬಿಡ್ತದೆ. ಇಂಥವೆಲ್ಲ ದಾನ ಕೇಳಿದ್ದಾರೆ, ಅದು ಬೇರೆ ಬೇರೆ ಪಾಪ ಪರಿಹಾರಕ್ಕೆ ಅಂತ. ಕೊಡೋದೆಲ್ಲ ದಾತೃವಿನ ಇಚ್ಛೆ, ಇಸುಗೊಳ್ಳೋದು ಮಾತ್ರ ಕರ್ತವ್ಯ. ಭೋಜನ ಯಾವಾಗಲೂ ಭೋಕ್ತೃವಿನ ಇಚ್ಛೆ. ಊಟ ಮಾಡುವಾಗ ಬಡಿಸೋನ ಇಚ್ಛೆ ಅಲ್ಲ ಅದು. ನಾ ಬಡಿಸ್ತೀನಿ ನೀವು ತಿನ್ನಿರಿ ಅಂದರೆ ಏನರ್ಥ ರೀ? ನಮಗೆ ಎಷ್ಟು ಬೇಕೋ ಅಷ್ಟೇ ತಿನ್ನಬೇಕಷ್ಟೆ. ಭೋಜನ ಭೋಕ್ತೃವಿನ ಇಚ್ಛೆ, ದಾನ ದಾತೃವಿನ ಇಚ್ಛೆ. ಇಲ್ಲೇನಾಗಿದೆ, ಯಜಮಾನ ಬಲಿ ದಾತೃ ಇಚ್ಛೆ ಆದರೂ ದಾನ. ಈಗ ನಿನ್ನನ್ನು ನೋಡಿದರೆ ನನಗೆ ಯಾಕೋ ಹೀಗೆ ಅನ್ನಿಸ್ತಾ ಇದೆ, ನಿನ್ನಿಚ್ಛೆಗೆ ಏನು ಬೇಕು ಕೇಳು, ಅದನ್ನು ದಾನ ಮಾಡ್ತೀನಿ ಅಂತಂದಂತೆ. ಎಷ್ಟು ಮೋಹಿತನಾಗಿದ್ದಾನೆ ನೋಡಿ. ವಾಮನನನ್ನು ನೋಡಿ ಪೂರ್ಣ ಪರವಶನಾದ ಬಲಿ, ದಾನಕ್ಕೆ ಅಂತ ಇಷ್ಟಿಟ್ಟಿದ್ದೇನಪ್ಪ, ನೀನೇನು ಹೇಳ್ತಿ ಅದನ್ನು ಕೊಟ್ಬಿಡ್ತೀನಿ. ಏನು ಇಟ್ಟಿದ್ದೇನೆ ಅಂತ ಅವನೇ ಒಂದು ಪಟ್ಟಿ ಕೊಟ್ಟ.
ಯದ್ಯದ್ವಟೋ ವಾಂಛಸಿ ತತ್ಪ್ರತೀಚ್ಛಾ. ಹೇ ವಟೋ ವಾಮನ, ನೀನೇನು ಇಚ್ಛೆ ಪಡ್ತಿ? ಗಾಂ ಕಾಂಚನಂ ಗುಣವದ್ಧಾಮೃಷ್ಟಂ. ಗೋ ಇಟ್ಟಿದ್ದೇನೆ, ಗೋದಾನ ಮಾಡ್ತೇನೆ. ಸಹಸ್ರ ಗೋಗಳನ್ನು ನಿನಗೆ ದಾನ ಮಾಡಲಿಕ್ಕೆ ಸಿದ್ಧನಿದ್ದೇನೆ. ಗೋದಾನ ಮಾಡಿಸ್ಕೊಳ್ತೀಯ? ಕಾಂಚನಂ, ಬಂಗಾರ ಇಟ್ಟಿದ್ದೇನೆ, ಮೇರು ಪರ್ವತದಷ್ಟು ಬಂಗಾರ ಇಟ್ಟಿದ್ದೇನಪ್ಪ. ಏನು ಕೇಳು, ಬಂಗಾರ ದಾನ, ಸುವರ್ಣ ದಾನ ಮಾಡಿಬಿಡ್ತೇನೆ. ಗುಣವದ್ಧಾಮೃಷ್ಟಂ, ಒಳ್ಳೆ ಮನೆ ಕಟ್ಟಿಸಿಟ್ಟಿದ್ದೇನೆ, ಸುಂದರವಾದ ಮನೆ. ಗುಣವದ್ಧಾಮ, ಹಿಂದೆಲ್ಲ ಗೃಹದಾನ ಅಂತ ಮಾಡ್ತಿದ್ದದ್ದು ಕೇಳ್ತದೆ. ಅದಕ್ಕೆ ಗೃಹ ಇದೆ, ನಾನು ದಾನ ಮಾಡಬಲ್ಲೆ. ನಿನಗೇನಾದರೂ ಅಪೇಕ್ಷೆ ಇದ್ದರೆ, ಮನೆ ಬೇಕು ಅಂತಿದ್ದರೆ ಮನೆ ದಾನ ಮಾಡಿಬಿಡ್ತೇನೆ. ಬಹಳ ಪುಣ್ಯ ಇದೆ, ಮನೆ ದಾನ ಮಾಡಿದರೆ ಬಹಳ ಪುಣ್ಯ ಹೇಳ್ತಾರೆ. ಅದಕ್ಕೆ ಗೃಹದಾನ ಇಟ್ಟಿದ್ದೇನೆ ಅಂತಂದ. ಬ್ರಹ್ಮಚಾರಿಯಾಗಿ ಬಂದಿದ್ದಿ, ಗೃಹಸ್ಥನಾಗಬೇಕು ಅಂತ ನಿನಗೆ ಬಯಕೆ ಇದ್ದರೆ ಕೇಳು. ಬೇಕಾದಷ್ಟು ನನ್ನ ರಾಜ್ಯದಲ್ಲಿ ವಿಪ್ರರಿದ್ದಾರೆ, ಬ್ರಾಹ್ಮಣರು. ಅವರ ಬಡತನ, ಅವರಿಗೆ ಬಹಳಷ್ಟು ಕನ್ಯೆಯರು ಹುಟ್ಟಿರ್ತಾರೆ. ಒಂದು ಕನ್ಯೆ ತಂದು ಸುಶೀಲಲಾದನ್ನು ನಿನಗೆ ದಾನ ಮಾಡ್ತೇನೆ ಅಂತಂತಾನೆ. ಕನ್ಯಾದಾನನೂ ನಾನು ಮಾಡ್ತೇನೆ ಅಂತಂತಾನೆ ಬಲಿಚಕ್ರವರ್ತಿ. ಅಥವಾ ವಿಪ್ರಕನ್ಯಾಂ, ಕನ್ಯಾದಾನ ಬೇಕಾ? ಮನೆ ದಾನ ಬೇಕಾ? ಗೋದಾನ ಬೇಕಾ? ಬಂಗಾರ ದಾನ ಬೇಕಾ? ಮುಂದುವರೆದು ಪಟ್ಟಿಯನ್ನು ಮುಂದುವರೆದು ಹೇಳ್ತಾನೆ. ಗ್ರಾಮಾನ್ ಗಜಾನ್ವಾ ತುರಗಾನ್ ರಥಾನ್ವಾ ಅಂತಂತಾನೆ. ಗ್ರಾಮದಾನ ಬೇಕಾ ಕೇಳು. ಈಗ ಇಷ್ಟೊತ್ತು ತನಕ ಹೇಳಿದ್ದು ನಿನಗೆ ಕಡಿಮೆ ಅಂತ ಅನಿಸಿದರೆ ಒಂದು ಗ್ರಾಮವನ್ನೇ ದಾನ ಮಾಡ್ತೇನೋ ವಟೋ ಕೇಳು, ನೀನು ಇಚ್ಛೆ ಪಟ್ಟರೆ ಅದನ್ನು ಕೊಟ್ಬಿಡ್ತೀನಿ. ಗಜಾನ್, ಆನೆ ಬೇಕಾ? ರಥಾನ್, ರಥ ಬೇಕಾ ಓಡಾಡಲಿಕ್ಕೆ ಎಲ್ಲಾದರೂ? ಇಲ್ಲ ಕುದುರೆ ಬೇಕಾ ಹೇಳು. ಅಶ್ವ, ಕುದುರೆಗಳು ಬೇಕಾ? ಇಷ್ಟು ನನ್ನ ದಾನ ಮಾಡಲಿಕ್ಕೆ ಈಗ ನಾನು ಇಟ್ಟಂಥ ಪಟ್ಟಿ. ನೀನೇನು ಇಚ್ಛೆ ಪಡ್ತಿ, ಯದ್ಯದ್ವಟೋ ವಾಂಛಸಿ, ನೀನೇನು ಇಚ್ಛೆ ಪಡ್ತಿ ಅದನ್ನು ನಾನು ಕೊಡ್ಲಿಕ್ಕೆ ಸಿದ್ಧ ಅಂತ ಬಲಿಚಕ್ರವರ್ತಿ ದಾನ ಮಾಡುವಾಗ ಎಷ್ಟು ಔದಾರ್ಯ ಇರಬೇಕು ಅನ್ನೋದನ್ನು ಭಾಗವತ ಬಲಿಯ ಮೂಲಕವಾಗಿ ನಮಗೆ ತಿಳಿಸಿಕೊಡ್ತದೆ. ದಾನ ಮಾಡುವಾಗ ಶಾಠ್ಯ ಮಾಡಬಾರ್ದು, ಲೋಭ ಮಾಡಬಾರ್ದು. ಅದು ಶ್ರೇಯಸ್ಸಿಗೆ ನಮಗೆ ಬಂಧಕ ಆಗ್ತದೆ. ಔದಾರ್ಯದಿಂದ ಕೊಡಬೇಕು. ಕೊಟ್ಟದ್ರಿಂದಲೇ ಈತ ಬದುಕ್ತಾನೆ ಅನ್ನೋ ಭಾವನೂ ಇರಬಾರ್ದು. ಇವನಿಗೊಂದು ಒಳ್ಳೆಯದಾಗಲಿ, ಇವನಿಗೊಂದು ಪ್ರೋತ್ಸಾಹ ಮಾಡ್ತೇನೆ ಅಂತ ಇರಬಾರ್ದು. ಅವನನ್ನು ದೇವರು ಬದುಕಿಸ್ತಾನೆ. ನಾವು ಮಾಡುವ ದಾನದ ಹಿಂದೆ ನಮ್ಮ ಭಾವ ಏನಿರಬೇಕು, ಎಷ್ಟು ಔದಾರ್ಯ ಇರಬೇಕು ಅನ್ನೋದನ್ನು ಬಲಿಯ ಮೂಲಕವಾಗಿ ನಮಗೆ ಸಂದೇಶ ಕೊಡ್ತದೆ ಭಾಗವತ. ಇಸ್ಕೊಳ್ಳೋ ಒಂದು ಜವಾಬ್ದಾರಿ ಏನು ಅನ್ನೋದನ್ನು ವಾಮನನ ಮೂಲಕವಾಗಿ ಹೇಳಿಸ್ತದೆ. ವಾಮನ ಹೇಳ್ದ, ಅರೆ ನೀನೇನೋ ಗಜದಾನ ಮಾಡ್ತೀನಿ ಅಂತಂತಿದ್ದಿ, ದಿನಾ ಒಂದು ಗಜಕ್ಕೆ 25 kg ಅಕ್ಕಿ ಬೇಕು. ದಾನ ತಗೊಂಡು ಹೋದ್ಮೇಲೆ ನಾನೇ ಮನೆಗೆ ಹೋಗವ ವೈದಿಕ ಬ್ರಾಹ್ಮಣ. ಇನ್ನು ನೀ ನನಗೊಂದು ಆನೆ ಕೊಟ್ಟರೆ ಅದಕ್ಕೆ ಎಲ್ಲಿದ ಅಕ್ಕಿ ಹಾಕಲಿ ಅಂತಂದ. ಹಾಗಾಗಿ ನೀನು ದಾನ ಕೊಡಲಿಕ್ಕೆ ಇಷ್ಟು ಪಟ್ಟಿ ಹೇಳಿದ್ದಿ, ನನಗೆಷ್ಟು ಯಾವುದರಿಂದ ಉಪಯೋಗ ಇದೆ ಅಂತ ನಾನು ಯೋಚನೆ ಮಾಡಬೇಕಲ್ಲ ಅಂತಂದ. ದಾನ ಇಸ್ಕೊಳ್ಳೋನೊಂದು ಜವಾಬ್ದಾರಿ ಇದೆ, ಯೋಚಿಸಬೇಕು ತನಗೆ ಉಪಯೋಗ ಎಷ್ಟು ಅಂತ. ಕೊಟ್ಟದ್ದನ್ನು ಇಸ್ಕೊಳ್ಳೋದು ಅಂತ ಅಲ್ಲಲ್ಲ. ಅದಕ್ಕೆ ನೋಡು ಬಲಿ, ದಾನಕ್ಕೆ ಅಂತ ಇಷ್ಟು ಪಟ್ಟಿ ಹೇಳಿದೆಯಲ್ಲ, ಇದರಲ್ಲಿ ಇದು ಯಾವುದು ನನಗೆ ಬೇಡ ಅಂತಂದ. ಆದರೆ ನಿನ್ನ ಮಾತನ್ನು ಶ್ಲಾಘಿಸ್ತೇನೆ. ಇಂಥ ದಾನವೇ ನಿಮ್ಮಪ್ಪನೂ ಮಾಡಿದ, ಅವನನ್ನು ಬೇರೆ ಹೊಗಳಿದ. ಬಲಿಚಕ್ರವರ್ತಿಯ ಅಪ್ಪನ ಹೆಸರು ವಿರೋಚನ. ನಿಮ್ಮ ಅಪ್ಪನೂ ಇದನ್ನೇ ಮಾಡಿದ, ಅದಕ್ಕೆ ನಿಮ್ಮ ಕುಲದಲ್ಲಿ ಇಷ್ಟು ಶ್ರೀಮಂತಿಕೆ ಬಂದಿದೆ ಅಂತಂದಂತೆ. ವಿರೋಚನನ ತಂದೆಯ ಹೆಸರು ಪ್ರಹ್ಲಾದ. ಪ್ರಹ್ಲಾದನ ಕಥೆ ಕೇಳಿ ಆಗಿದೆ ಈಗಾಗಲೇ. ಪ್ರಹ್ಲಾದನ ಮಗನೇ ವಿರೋಚನ, ವಿರೋಚನನ ಮಗನೇ ಬಲಿಚಕ್ರವರ್ತಿ ಅಂತ ವಿವರಣೆ ಕೊಡ್ತಾರೆ. ಹಾಗಾಗಿ ಅವರ ಕುಲವನ್ನು ಪ್ರಶಸ್ತ ಅಂತ ಹೇಳ್ತಾನೆ ದಾನ ಮಾಡೋದರಲ್ಲಿ. ಇದು ನಿನ್ನ ಕುಲೋಚಿತವಾದ ಮಾತೋ ಬಲಿ, ನಿನಗಿದು ಶೋಭಿಸ್ತದೆ. ಆದರೆ ನನಗಿಷ್ಟು ದಾನದ ಅವಶ್ಯಕತೆ ಇಲ್ಲ, ಕೊಟ್ಟೇ ಕೊಡ್ತೇನೆ ಅಂತ ಮಾತು ಕೊಟ್ಟಿದ್ದ ಮೊದಲೇನೆ. ಹಾಗಾಗಿ ನಿನ್ನಿಂದ ನಾನು ಇಸ್ಕೊಳ್ಬೇಕು ಅಂತ ಹೊರಟದ್ದು 3 ಪಾದ ಭೂಮಿ ಅಂತಂದಂತೆ. ಪದಾನಿ ತ್ರೀಣಿ ದೈತ್ಯೇಂದ್ರ ಸಮ್ಮತಾನಿ ಪದಾ ಮಮ. ತ್ರೀಣಿ ಪದಾನಿ ಮಮ ಸಮ್ಮತಾನಿ, ನನ್ನ ಪಾದಕ್ಕೆ ಸದೃಶವಾಗ 3 ಪಾದವನ್ನು ಕೊಟ್ಬಿಡು. ಒಂದು ವಿಷಯ ಹೇಳ್ತೇನೆ, ದಾನ ಇಸ್ಕೊಳ್ಳೋ ವಿಪ್ರನಿಗೆ ಇರಲೇಬೇಕಾದ ಗುಣ ಏನು ಅಂದರೆ ಅಲಂಬುದ್ಧಿ ಯಾವಾಗಲೂ ಇರಬೇಕಂತೆ.
ವಿಪ್ರ ಯಾವಾಗ ತನ್ನ ವರ್ಚಸ್ಸನ್ನು ಕಳ್ಕೊಳ್ತಾನೆ, ಯಾವತ್ತು ಅತೃಪ್ತಿಯನ್ನು ಹೊಂದುತ್ತಾನೋ ಅವತ್ತು ಕಳ್ಕೊಳ್ತಾನೆ. ಎಷ್ಟು ಕೊಟ್ಟರೂ ಸಮಾಧಾನ ಇರಲ್ಲ. ಇಷ್ಟೇ ಕೊಟ್ರ ಇನ್ನೂ ಕೊಡ್ಬೋದಾಗಿತ್ತಲ್ಲ. ಅರೆ ಏನು ಕಡಿಮೆ ಆಗಿದೆ ಅವರಿಗೆ, ಇವನಿಗೆ ಅತೃಪ್ತಿ, ಅದರಿಂದ ಇನ್ನೊಬ್ಬರನ್ನು ಬೈಲಿಕ್ಕೆ ಶುರು ಮಾಡ್ತಾನೆ. ಅಸಂತುಷ್ಟೋ ದ್ವಿಜೋ ನಷ್ಟ ಅಂತದೆ. ಅದಕ್ಕೇನು ಯಾವತ್ತು ದಾನ ಇಸಿಗೊಳ್ತಾನೆ ಕೈ ಒಡ್ಡಿ, ಅವನಿಗೆ ಯಾವತ್ತೂ ಇರಲೇಬೇಕಾದ, ಎಂದಿದ್ರೂ ಇರಲೇಬೇಕಾದ ಗುಣ ಏನು ಅಂದರೆ ಅಲಂಬುದ್ಧಿ. ಅಸಂತೃಪ್ತಿ ಇತ್ತು ಅಂದರೆ ನಷ್ಟನಾಗ್ತಾನೆ. ಯದೃಚ್ಛಾ ಲಾಭ ತೃಪ್ತಸ್ಯ ತೇಜೋ ವಿಪ್ರಸ್ಯ ವರ್ಧತೆ. ವಿಪ್ರನ ತೇಜಸ್ಸು ಯಾವಾಗ ಅಭಿವೃದ್ಧಿ ಆಗ್ತದೆ, ಅದರ ಗುಟ್ಟೇನು? ಯಾವಾಗ ವಿಪ್ರ ಯದೃಚ್ಛಾ ಲಾಭದಿಂದ ಇರ್ತಾನೋ ಆವಾಗ ತನ್ನ ತೇಜಸ್ಸನ್ನು ಬೆಳೆಸ್ಕೊಳ್ತಾನೆ. ಮುಖದಲ್ಲಿ ಕಾಂತಿ, ಕಣ್ಣಿನಲ್ಲಿ ತೇಜಸ್ಸು, ಮಾತಿನಲ್ಲಿ ಸತ್ವ, ಧ್ವನಿಯಲ್ಲಿ ಅದ್ಭುತವಾದಂಥ ಶಕ್ತಿ ಎಲ್ಲ ಉಳಿಸ್ಕೊಳ್ತಾನೆ. ಕೊಟ್ಟದ್ದನ್ನು ಸಾಲಿಲ್ಲ ಇನ್ನೂ ಬೇಕು ಅಂತ ಅತೃಪ್ತಿಗೆ ಯಾವಾಗ ಶರಣಾಗ್ತಾನೆ, ಆವಾಗ ಅವನ ಮುಖದ ತೇಜಸ್ಸು, ಅವನ ಮಾತಿನ ಸತ್ವ, ಅವನ ತಪಸ್ಸು ಎಲ್ಲ ಕ್ಷೀಣಿಸ್ತದಂತೆ. ಇದನ್ನು ವಾಮನ ದಾನ ಸಂದರ್ಭದೊಳಗೆ ಎಲ್ಲರಿಗೂ ಉಪದೇಶ ಮಾಡ್ತಾನೆ. ನೋಡು ಬಲಿ, ನೀನು ಕೊಡ್ಲಿಕ್ಕೆ ಸಮರ್ಥನೆ ಇರಬಹುದು, ಆದರೆ ನನಗೆ ಅವಶ್ಯಕತೆ ಅದರದ್ದಿಲ್ಲ. ಮೇಲಾಗಿ ತಗೊಳ್ಳುವವನಿಗೆ ತೃಪ್ತಿ ಬಹಳ ದೊಡ್ಡ ಗುಣ, ಅದು ತೇಜೋಭಿವೃದ್ಧಿ ಮಾಡ್ತದೆ. ಹಾಗಾಗಿ ನನಗಿದರ ಅವಶ್ಯಕತೆ ಇಲ್ಲದೇ ಇದ್ದದ್ದಕ್ಕೆ ದ್ವೀಪ ಕೊಟ್ಟರೂ ನನಗೆ ಪ್ರೀತಿ ಆಗಲ್ಲ, 3 ಪಾದ ಕೊಟ್ಟರೆ ಸಾಕು ಅಂತ ಹಠ ಹಿಡಿದ್ಬಿಟ್ಟು. ಪದಾನಿ ತ್ರೀಣಿ ದೈತ್ಯೇಂದ್ರ ಸಮ್ಮತಾನಿ ಪದಾಮಮ. ಅದಕ್ಕೇನು ಮಾಡಿದ ಬಲಿ? ಇಷ್ಟು ಮತ್ತೆ ಪದೇ 3 ಪಾದ ಅಂತ ಇಟ್ಕೊಂಡಿದ್ದಾನೆ ಅಂದಮೇಲೆ ಇನ್ನು ನಾನು ಒತ್ತಾಯ ಮಾಡೋದು ಬೇಡ ಅಂತ ಅನಿಸಿ ವಿಂಧ್ಯಾವಳಿಯನ್ನು ಕರೆಸಿ ಬಂಗಾರದ ಕಲಶದಲ್ಲಿ ಸಂಕಲ್ಪ ಮಾಡಬೇಕು, ಧಾರೆ ಎರಿಬೇಕು ಅಂತ ಸಂಕಲ್ಪ ಮಾಡಿಸಿ ನೀರಿನ ಧಾರೆ ಎರಿಸ್ತಾನೆ. ಕಶ್ಯಪ ಗೋತ್ರೋದ್ಭವಾಯ ವಾಮನ ಶರ್ಮಣೆ ವಿಪ್ರಾಯ ಪದತ್ರಯ ದಾನಂ ತುಭ್ಯಮಹಂ ಸಂಪ್ರದದೆ ಅಂತ ನೀರಿನ ಧಾರೆ ಎರಿಸಿದ. ಅಷ್ಟಾಗೋ ಅಷ್ಟರಲ್ಲಿ ವಾಮನ ಸಂಕಲ್ಪ ಆಯಿತು, ಧಾರೆ ಎರೆದದ್ದಾಯಿತು, ಇನ್ನು ಅಳೆದುಕೊಳ್ಳೋದು ಬಾಕಿ. ಅಳಿಬೇಕಲ್ಲ, ತನ್ನ ಪಾದದಿಂದ 3 ಪಾದ ಅಳಿಬೇಕು. ಅಳಿಯೋ ಮುನ್ನ ಭಗವಂತ ಬೆಳಿಲಿಕ್ಕೆ ಶುರು ಮಾಡಿದ. ಅಳಿಯೋ ಭಗವಂತ ಅಂದರೆ ಬೆಳಿತಾನಂತೆ ದೇವರು. ಏನು ಬೆಳೆದ ಭಗವಂತ, ತನ್ನ ದೇಹವನ್ನು ಬೆಳೆಸಿದ ನೋಡ್ತಿದ್ದಂತೆ ನಭೋಲೋಕಕ್ಕೆ ಹೋಯಿತು, ಇನ್ನೂ ನೋಡ್ತಿದ್ದಂತೆ ಸ್ವರ್ಗಲೋಕಕ್ಕೆ ವ್ಯಾಪಿಸಿತು, ಇನ್ನೂ ನೋಡ್ತಿದ್ದಂತೆ ಸತ್ಯಲೋಕಕ್ಕೆ ಹೋಗಿಬಿಟ್ಟಿತ್ತಂತೆ. ಕೆಳಗಿನ ಲೋಕಗಳನ್ನು ವ್ಯಾಪರಿಸಿದ, ಮ್ಯಾಲಿನ ಲೋಕ ವ್ಯಾಪಿಸಿದ, ಕೆಳಗೂ ಇಲ್ಲ ಮ್ಯಾಲೂ ಇಲ್ಲ ಅನಿಸ್ಬಿಟ್ಟ. 1ನೇ ಪಾದ ಮೇಲಿನ 7 ಲೋಕ, 2ನೇ ಪಾದ ಕೆಳಗಿನ 7 ಲೋಕ. ಅಲ್ಲೋ ಬಲಿ, ನೀನು ಹೇಳಿದ್ದು 3 ಅಲ್ವೇನೋ, 2 ಆಯ್ತಲ್ಲ ಅಂದ್ಬಿಟ್ಟ. ತ್ರೀಣಿ ಪದ ವಿಚಕ್ರಮೇ ವಿಷ್ಣುರ್ಗೋಪಾದಾಭ್ಯ ಅತೋ ಧರ್ಮಾಣಿ ಧಾರಯನ್ ವಿಷ್ಣೋ ಕರ್ಮಾಣಿ ಪಶ್ಯತ. ವಿಷ್ಣು ಮಾಡಿದ ಈ ವಾಮನಾವತಾರದ ಚರಿತ್ರೆಯನ್ನು ಕಣ್ತುಂಬಿಸ್ಕೋ ಅಂದರೆ ಅವನ ಮಹಿಮೆ ಏನು ಅಂತಾದರೂ ಅರ್ಥ ಆಗ್ತದೆ ಅಂತ ವೇದ ನಮಗೆ ಹೇಳಿಕೊಡ್ತದೆ. ಅಥೋ ಧರ್ಮಾಣಿ ಧಾರಯನ್ ವಿಷ್ಣೋ ಕರ್ಮಾಣಿ ಪಶ್ಯತ. ಇದರಿಂದಲಾದರೂ ಅವನು ಯಾರು ಅಂತ ಅರ್ಥ ಆಗಲ್ವೇನೋ ನಿನಗೆ ಅಂತ ವೇದ ಕೇಳ್ತದೆ. ವೇದ ಪುರುಷ ವಿಷ್ಣೋ ಕರ್ಮಾಣಿ ಪಶ್ಯತ, ಸ್ವಲ್ಪ ನೋಡು ಅವನ ಚರಿತ್ರೆ ಏನು ಅಂತ ಆಲೋಚನೆ ಮಾಡು. ಬಲಿ ಈ ವಾಮನ ತ್ರಿವಿಕ್ರಮನಾಗಿ ಬೆಳೀತಾ ಇದ್ದದ್ದನ್ನು ನೋಡ್ತಿದ್ದಾನೆ. 1 ಪಾದ ಮೇಲೆ ಹೋಯಿತು, ಸತ್ಯಲೋಕಕ್ಕೆ ಹೋಯಿತು. ಸತ್ಯಲೋಕ ಮೀರಿ ಬ್ರಹ್ಮಾಂಡದ ಕರ್ಪರಕ್ಕೆ ತಾಗಿಬಿಡ್ತು. ಬ್ರಹ್ಮಾಂಡದ ಗೋಡೆ ಅದಕ್ಕೆ ತಾಗಿತು, ಕರ್ಪರ ಸೀಳ್ತು. ಬ್ರಹ್ಮಾಂಡದ ಹೊರಗೆ ನೀರಿನ ಆವರಣ, ಜಲಾವರಣದ ನೀರೆಲ್ಲ ಒಳಗೆ ನುಗ್ಗಿಬಿಡ್ತು. ಒಳಗೆ ನುಗ್ಗು ಬರ್ತಾ ಇದೆ ಅಂದಾಗ ವಾಯುದೇವರಿಗೆ ಹೇಳಿದ, ಅದನ್ನಲ್ಲೇ ಸ್ವಲ್ಪ ಪ್ಯಾಚ್ ಮಾಡಿರಿ ಅಂತಂದ. ವಾಯು ಆ ಬ್ರಹ್ಮಾಂಡದ ಕರ್ಪರವನ್ನು ಮುಚ್ಚಿದ. ಹೊಳಗೆ ಬಂದ ನೀರನ್ನು ಬ್ರಹ್ಮ ಕಮಂಡಲ್ನಲ್ಲಿ ಹಿಡಿದು ಆ ಭಗವಂತನ ಪಾದಕ್ಕೆ ಅಭಿಷೇಕ ಮಾಡಿದರೆ ಅದೇ ಅಭಿಷೇಕ ಮಾಡಿಸ್ಕೊಂಡ ಪಾದೋದಕವೇ ಭೂಮಿಯಲ್ಲಿ ಇವತ್ತು ಗಂಗೆ ಅಂತಾಗಿ ಹರಿದ್ಲು ಅಂತಂತಾರೆ. ಹೀಗೆ ಭಗವಂತನ ಪಾದೋದಕ ಅದು ವಿಷ್ಣುಪದಿ ಅಂತ ಹೆಸರು ಪಡಿತು. ಕೆಳಗಿಳಿದು ಬಂತಂತೆ ಪಾದೋದಕ ಅಂತ ಕಥೆ ಹೇಳ್ತಾರೆ.
ಎರಡನೇ ಪಾದ ಕೆಳಗೆ ಭೂಮಿಯ 7 ಲೋಕ ಅಳದಾಗಿದೆ, ಇನ್ನೊಂದು ಪಾದಕ್ಕೆ ಇಲ್ಲಲ್ಲೋ ಜಾಗ ಅಂದಾಗ ಬಲಿ ಇದು ಮೋಸ, ಇದು ನೀನು ಹೇಳಿದ್ದು ಪಾದ ಬೇರೆ, ತೋರಿಸಿದ್ದು ಅಳದದ್ದು ಪಾದ ಬೇರೆ ಅಂತ ಶುರು ಮಾಡಿದ ಇವ. ಅದಕ್ಕೆ ಭಗವಂತ ಅಂತಾನೆ, ನೀನು ಪಾದ ಕೊಡ್ತೇನೆ ಅಂತಂದು ಯಾವ ಪಾದ ಅಂತ ಕೇಳಲಿಲ್ಲ, ನೀ ಕೇಳಲಿಲ್ಲ ಅಂತ ನಾ ಹೇಳಲಿಲ್ಲ ಅಂತಂದುಬಿಟ್ಟ. ಛಲ ಅನ್ನೋ ನಿಗ್ರಹ ಸ್ಥಾನ. ಆದರೆ ಬಲಿ ಒಳಗೆ ಒಬ್ಬ ಅಸುರನ ಆವೇಶ ಇದ್ದದ್ದಕ್ಕೆ ಸ್ವಲ್ಪ ಹೊತ್ತು ವಾದಿಸಿದ. ಅಸುರಾವೇಶ ದೂರ ಆದಾಗ ಬಲಿಚಕ್ರವರ್ತಿ ಶರಣು ಬರ್ತಾನೆ ವಾಮನನಿಗೆ, ಸ್ವಾಮಿ ನಂದೇನಿದೆ ಇಲ್ಲೆಲ್ಲ ಅಂತಂದಂತೆ. ನೀನೇ ಸರ್ವವನ್ನು ಆಳುವ ಜಗನ್ನಿಯಾಮಕ, ನಿನ್ನ ಕೈಯಲ್ಲಿ ಆಟ ಆಡುವ ಈ ಚೆಂಡು ಬ್ರಹ್ಮಾಂಡ, ನನ್ನ ಅಪರಾಧ ಆಗಿದೆ, 3 ಕೊಡ್ತೇನೆ ಎಂದು 2 ಕೊಟ್ಟದ್ದು ಅಪರಾಧ ಆಯಿತು ಅಂತ ಹೇಳಿ, ಆದರೆ ಮಾತು ಕೊಟ್ಟಿದ್ದೇನೆ ಅಂದಮೇಲೆ ಸತ್ಯ ಮಾಡದೇ ಇದ್ದರೆ ನನಗಿದು ಮರ್ಯಾದೆ ಹೋಗ್ತದೆ, ಸತ್ಯ ಮೀರಿದೆ ಅಂತ ಆಗ್ತದೆ, ಪಾದವನ್ನು ತಲೆ ಮೇಲಿಡು ಅಂತ ಹೇಳಿದ. ತಲೆ ಮೇಲೆ ಇಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾನೆ ಮಹಾನುಭಾವ ಬಲಿ. ಆವಾಗ ಭಗವಂತ ಪ್ರಹ್ಲಾದನನ್ನು ನೋಡಿದ್ದಂತೆ. ಪ್ರಹ್ಲಾದ ಆಕಾಶದಲ್ಲಿ ಬಂದು ನಿಂತಿದ್ದ. ಯಾಕೆಂದರೆ ಮೊಮ್ಮಗನಿಗೆ ದೇವರು ಹೇಗೆ ಬುದ್ಧಿ ಕಲಿಸ್ತಾನೆ ಅಂತ ನೋಡಬೇಕಿತ್ತಂತೆ. ಅದಕ್ಕೆ ಪ್ರಹ್ಲಾದರಾಜರಂತಾರೆ, ನೀನೇ ಕೊಟ್ಟದ್ದನ್ನು ನೀನೇ ಇಸ್ಕೊಳ್ತಿದ್ದಿ, ಇದಕ್ಕಿಂತ ನನ್ನ ಮೊಮ್ಮಗನ ಮೇಲೆ ನೀನು ಮಾಡೋ ಅನುಗ್ರಹ ಏನಿದೆ ಸ್ವಾಮಿ ಅಂತಂದ್ರಂತೆ. ಹಾಗಾಗಿ ನೀನು ಕೊಟ್ಟದ್ದನ್ನು ಇಸ್ಕೊಳ್ಳೋದೇ ದೊಡ್ಡ ಅನುಗ್ರಹ. ತ್ವಯೈವ ದತ್ತಂ ಪದಮೈಂದ್ರ ಮೂರ್ಜಿತಂ. ಇದೇ ಏನಾದರೂ ಸಂಪತ್ತು ಅವನ ಬಳಿ ಮುಂದೆ ಹೊರದಿದ್ದರೆ ದಾರಿ ತಪ್ತಿದ್ದ, ಇಸ್ಕೊಂಡದ್ದರಿಂದ ಅನುಗ್ರಹ ಮಾಡಿದೆ ಅಂತಂದ. ಆಗ ಭಗವಂತ ಹೇಳ್ತಾನೆ, ಯಸ್ಯಾನುಗ್ರಹಮಿಚ್ಛಾಮಿ ತಸ್ಯ ವಿತ್ತಂ ಹರಾಮ್ಯಹಂ. ಯಾರನ್ನು ದೇವರು ಅನುಗ್ರಹಿಸ್ಲಿಕ್ಕೆ ಇಚ್ಛೆ ಪಡ್ತಾನೆ ಆ ಭಕ್ತನ ಸಂಪತ್ತನ್ನು ಕಸಗೊಳ್ತಾನಂತೆ. ಮೊದಲು ಸಂಪತ್ತು ಕಸಗೊಂಡಾಗ ನಮ್ಮ ಭಕ್ತಿ ಬೇಗ ವ್ಯಕ್ತ ಆಗ್ತದಂತೆ. ಸಂಪತ್ತು ಹಾಗೇ ಮುಂದುವರೆದಿದ್ದರೆ ಒಳಗಿರುವ ಭಕ್ತಿ ವ್ಯಕ್ತ ಆಗಲ್ಲ. ಅದಕ್ಕೆ ಭಗವಂತ ಸಂಪತ್ತನ್ನು ಕಸಗೊಂಡು ಅವನ ಭಕ್ತಿಯನ್ನು ಪರೀಕ್ಷೆ ಮಾಡ್ತಾನೆ. ಆ ಪರೀಕ್ಷೆ ಮಾಡಿದ್ದನ್ನೇ ಬಲಿಚಕ್ರವರ್ತಿಗೆ ಮಾಡಿ ಉಳಿದೆಲ್ಲ ಭಕ್ತರಿಗೆ ಬುದ್ಧಿ ಕಲಿಸಿದ್ನಂತೆ. ಆಮೇಲೆ ಹೇಳ್ದ, ಈ ಮನ್ವಂತರ ವೈವಸ್ವತ ಇದು ಕಳೆಯೋವರೆಗೂ ನೀನು ಕೆಳಗೆ ಒಂದು ಸುತಳ ಅಂತ ಲೋಕ, ಅಲ್ಲೊಂದು ಅರಮನೆ, ನೀನು ಅಲ್ಲಿದ್ದುಬಿಡು. ಮುಂದಿನ ಮನ್ವಂತರ ಸಾವರಣಿ, ಇಂದ್ರ ಪದವಿಯಲ್ಲಿ ನಿನ್ನನ್ನು ಕೂಡಿಸ್ತೇನೆ ಅಂತನ್ನಂತೆ. ಅಲ್ಲಿವರೆಗೂ ನೀನು ಮಾಡಿದ ಈ ದಾನ ಇದೆಯಲ್ಲ, ಸರ್ವಸ್ವ ದಾನ ಆಗೋಯ್ತು. ದಾರಾನ್ ಸುತಾನ್ ಪ್ರಿಯಾನ್ ಪ್ರಾಣಾನ್ ಸರ್ವಸ್ವ ದಾನ ಮಾಡಿಬಿಟ್ಟಿದ್ದಿ. ನಿನ್ನ ಭಕ್ತಿಗೆ ಮೆಚ್ಚಿದೆ, ನಿನ್ನ ಯಜ್ಞ ಪೂರ್ಣ ಆಗಲಿ, ನಿನ್ನನ್ನು ಅನುಗ್ರಹಿಸ್ತಿದ್ದೇನೆ ಬಲಿ. ನೀನು ಕೊಟ್ಟ ದಾನಕ್ಕೆ ನಿನ್ನ ಮನೆ ಬಾಗಿಲು ಕಾಯ್ತಾ ನಾನು ನಿಂತಿರ್ತೇನೆ ಅನ್ನಂತೆ ಮನ್ವಂತರ ಮುಗಿಯೋವರೆಗೆ. ಬಂಟನಾಗಿ ಭಗವಂತ ಭಕ್ತನ ಮನೆ ಬಾಗಿಲು ಕಾಯ್ತಾ ನಿಂತಿದ್ದಾನಂತೆ ಇವತ್ತಿಗೂ ಕೂಡ. ಅವತಾರ ಮಾಡಿದ್ದು ಇಂದ್ರನಿಗೆ ಒಬ್ಬ ರಕ್ಷಕ ಇರಲಿ ಅಂತ, ಮನೆ ಬಾಗಿಲು ಕಾಯ್ತಾ ನಿಂತಿದ್ದು ಬಲಿಚಕ್ರವರ್ತಿಯ ಮನೆದೇವು ಅಂತ ಭಾಗವತ ಹೇಳ್ತದೆ. ಇಂದ್ರನಿಗೆ ತಮ್ಮನಾಗಿ ಉಪೇಂದ್ರನಾದ, ಅವನ ಪದವಿಯನ್ನು ಅವನಿಗೆ ಸ್ಥಿರ ಮಾಡಿದ ಈ ಮನ್ವಂತರದಲ್ಲಿ. ಮುಂದಿನ ಮನ್ವಂತರದಲ್ಲಿ ಬಲಿಗೆ ಅದನ್ನು ಕೊಡ ಮಾಡಿದ. ಇದು ಭಗವಂತನ ಲೀಲೆ ಅಂತದೆ ಭಾಗವತ. ಯಾರಿಗೆ ಯಾವ ಕಾಲದಲ್ಲಿ ಯಾವ ಪದವಿ ಕೊಡಬೇಕೋ ಅವರಿಗೆ ಅದನ್ನು ಕೊಡ್ತಾನೆ. ಇನ್ನೊಬ್ಬರು ಅದನ್ನು ಆಸೆ ಪಟ್ಟರೆ ತನ್ನ ಭಕ್ತರಾದವರು ಸಮಾಧಾನಕರ ಬಹುಮಾನ ಕೊಡ್ತಾನೆ ಅಂತ ಅರ್ಥ. ಅಂದರೆ ಇಬ್ಬರೂ ಭಕ್ತರೇ, ಬಲಿನೂ ಭಕ್ತ, ಪುರಂದರನೂ ಭಕ್ತ. ಈ ಮನ್ವಂತರದಲ್ಲಿ ಇಂದ್ರನ ಪದವಿಯಲ್ಲಿ ಕುಳಿತವನ ಹೆಸರು ಪುರಂದರ. ಅವನಿಗೆ ಪದವಿ ಸ್ಥಿರ ಮಾಡಿದ, ಇವನಿಗೆ ಪದವಿಯನ್ನು ಮುಂದಿನ ಮನ್ವಂತರಕ್ಕೆ ಅಂತ ಜಾರಿ ಮಾಡಿದ. ಆದರೆ ಸರ್ವಸ್ವ ದಾನಕ್ಕೆ ಫಲವಾಗಿ ತನ್ನನ್ನೇ ಕೊಟ್ಟುಬಿಟ್ಟ ಅಂತದ್ದು ಭಾಗವತ. ಇದು ವಾಮನಾವತಾರದ ಚರಿತ್ರೆ. ಯಾರು ಮನೆಯೊಳಗೆ ದೈವ ಕಾರ್ಯ ಪಿತೃಕಾರ್ಯಗಳನ್ನು ನಡೆಸಿರ್ತಾರೆ ಅವತ್ತಿನ ದಿನ ಮನೆಯೊಳಗೆ ವಾಮನಾವತಾರದ ಚರಿತ್ರೆಯನ್ನು ಹೇಳಬೇಕಂತ. ವಾಮನನ ಸ್ಮರಣೆ ಮಾಡಿದರೆ ದೈವ ಪಿತೃಕಾರ್ಯಗಳು ಪೂರ್ಣ ಆಗ್ತಾವೆ ಅಂತ ಇದೆ. ಹಾಗಾಗಿ ದೈವೇ ಪೈತ್ರೇಥವಾ ಪುನಃ ಅಂತ ಫಲಶ್ರುತಿಯನ್ನು ಹೇಳ್ತಾರೆ ಶುಕಮುನಿಗಳು. ಇವತ್ತು ವಿಶೇಷ ವಾಮನಾವತಾರದ ಚರಿತ್ರೆಯನ್ನು ನಾವು ಸ್ಮರಣೆ ಮಾಡಿದ್ದೇವೆ. ಆ ವಾಮನಾವತಾರದ ಚರಿತ್ರೆ ಯಾರಾದರೂ ಪಿತೃಕಾರ್ಯ ಮಾಡಿದವರು ಇದ್ದರೆ ಮನೆಯೊಳಗೆ ಅವರಿಗೆಲ್ಲ ಶ್ರದ್ಧೆ, ಅವರಿಗೆ ವಿಶೇಷವಾಗಿ ಭಗವಂತ ಒಳ್ಳೆಯದಾಗಿ ಆ ವಾಮನಾವತಾರ ಚರಿತ್ರೆಯನ್ನು ಶ್ರವಣ ಮಾಡಿದ್ದರ ಫಲದಿಂದ ಅವರ ಪಿತೃಗಳಿಗೂ ಸದ್ಗತಿ, ಆ ವಂಶದಲ್ಲಿ ಬಂದಂತಹ ಶ್ರಾದ್ದ ಮಾಡಿದಂಥವರಿಗೂ ಕೂಡ ಭಗವಂತ ಅತಿಶಯಿತವಾಗಿ ಉತ್ತರೋತ್ತರ ಅತಿಶಯಿತವಾಗಿ ಅವರಿಗೆ ಅನುಗ್ರಹ ಮಾಡ್ತಾನೆ.
ಅಂಥ ವಾಮನಾವತಾರದ ಚರಿತ್ರೆಯೊಂದಿಗೆ ಇವತ್ತಿನ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ನಾಳೆ ಬೆಳಗ್ಗೆ ಮುಂದುವರೆದ ಕಥಾಭಾಗವನ್ನು ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಹರಯೇ ನಮಃ.